ಶ್ರೀಕೃಷ್ಣ ಗೋಪಿಕಾಸ್ತ್ರೀಯರ ಜೊತೆಗೆ ರಾಸಲೀಲೆಯಲ್ಲಿ ಅವ್ರನ್ನೆಲ್ಲ ಆನಂದಪಡಿಸಿದ. ರಾತ್ರಿಡೀ ಹೀಗೆ ಕುಣಿದಾಡ್ತಾ ಇದ್ದಂತೆ. ಒಂದು ಮಧ್ಯರಾತ್ರಿ ಒಂದು ಸಲ ಆ ಗೋಪಿಕಾಸ್ತ್ರೀಯರಿಗೆಲ್ಲ ಅಹಂಕಾರ ಬಂತು. ಎಷ್ಟು ಸೌಭಾಗ್ಯ ನಮ್ಮದು, ನಮ್ಮ ಸೌಂದರ್ಯ ಎಂಥದ್ದು, ಕೃಷ್ಣನೇ ಮಾರು ಹೋಗಿ ನಮ್ಮ ಜೊತೆಗೆ ಈ ರೀತಿ ಕುಣಿದಾಡ್ತಾ ಇದ್ದಾನೆ ಅಂತ ಅಹಂಕಾರ ಬಂತು. ಆ ಅಹಂಕಾರವನ್ನು ಶಮನಗೊಳಿಸಬೇಕು ಅಂತ ಶ್ರೀಕೃಷ್ಣ ಇದ್ದಕ್ಕಿದ್ದಾಗಿ ಎಷ್ಟು ರೂಪದಿಂದ ಇದ್ದ. ಒಬ್ಬೊಬ್ಬ ಗೋಪಿಕಾಸ್ತ್ರೀಯರ ಪಕ್ಕದಲ್ಲಿ ಒಂದೊಂದು ರೂಪದಿಂದ ಇದ್ದ. ಎಲ್ಲ ರೂಪಗಳು ಕೂಡ ಮಾಯ ಆಗಿಬಿಟ್ಟು. ಯಾರು ನೋಡಿದ್ರು ಎಲ್ಲ ಬರೀ ಹೆಣ್ಮಕ್ಳೇ ಕಾಣಿಸ್ತಿದ್ದಾರೆ ಹೊರತು ಒಬ್ಬನು ಕೃಷ್ಣ ಇಲ್ಲ ಅಲ್ಲಿ. ಮಧ್ಯರಾತ್ರಿ ಯಮುನಾ ತೀರ ಕಾಡು, ಕೃಷ್ಣ ಅದೃಶ್ಯನಾಗಿಬಿಟ್ಟ. ಅವರಿಗೆ ಅಹಂಕಾರ ಶಮನ ಮಾಡಬೇಕು ಅಂತ ಹೇಳಿ ಕೃಷ್ಣ ಅದೃಶ್ಯನಾದ. ಅವರಿಗಿರುವ ದುರಭಿಮಾನ, ಸೌಭಾಗ್ಯದ ಮದ ಅದನ್ನೆಲ್ಲ ನೋಡಿ ಅದೃಶ್ಯನಾಗಿಬಿಟ್ಟ, ತಿರೋಧಾನ ಹೊಂದಿಬಿಟ್ಟ. ಆಗ ಅವರಿಗೆಲ್ಲ ಅರ್ಥ ಆಯಿತು, ಒಬ್ಬ ವ್ಯಕ್ತಿ ಇದ್ದಾಗ ಗೊತ್ತಾಗೋದಿಲ್ಲ ಅವನ ಮಹತ್ವ, ಹೋದ್ಮೇಲೆ ಗೊತ್ತಾಗ್ತದೆ. ಇದ್ದಾಗ ತಾತ್ಸಾರ ಮಾಡಿಬಿಡ್ತೀವಿ, ಹೋದ್ಮೇಲೆ ಗೊತ್ತಾಗ್ತದೆ ಹೆಂಗಿತ್ತು ಪರಿಸ್ಥಿತಿ ಅಂತ ಅನ್ನೋದು. ಕೃಷ್ಣ ಅದೃಶ್ಯನಾಗಿ ಹೋದಾಗ ಎಲ್ಲರೂ ಭಯಗ್ರಸ್ತರಾಗಿದ್ದಾರೆ, ಹೋಗಬೇಕು, ಹುಚ್ಚಿಡಿದಂತೆ ಆಯಿತು, ಉನ್ಮಾದಾವಸ್ಥೆ ಬಂತು. ಆಗ ಅವರೆಲ್ಲರೂ ಕೂಡ ಕೃಷ್ಣನ ಹುಡುಕ್ತಾ ಇದ್ದಾರೆ. ಹುಡುಕುವಾಗ ಉನ್ಮಾದಾವಸ್ಥೆ, ಯಾರನ್ನು ಮಾತಾಡಿಸ್ಬೇಕು, ಯಾರು ಇಲ್ಲ, ಸಿಗ್ತಾ ಇಲ್ಲ. ಅಶ್ವತ್ಥ ಮರ ಸಿಕ್ತು, ಅದನ್ನೇ ಕೇಳ್ತಿದ್ದಾರೆ ಗೋಪಿಕಾಸ್ತ್ರೀಯರು. ಅಶ್ವತ್ಥ ವೃಕ್ಷವನ್ನು ಕೇಳಿದ್ರಂತೆ, ಅಶ್ವತ್ಥ ನಿನಗೆ ಕೃಷ್ಣನ ವಿಚಾರ ಗೊತ್ತಿರ್ತದೆ, ಎಲ್ಲಿ ಹೋಗಿದ್ದಾನೆ ಅಂತ ಹೇಳು. ಯಾಕೆ ಅಂದರೆ ಜ್ಞಾನಿಗಳು ಹೇಳ್ತಾರೆ, ಅಶ್ವತ್ಥ ಮರದಲ್ಲಿ ಮಧ್ಯದಲ್ಲಿ ಕೃಷ್ಣ ಇರ್ತಾನಂತ. ಮೂಲತೋ ಬ್ರಹ್ಮರೂಪಾಯ ಮಧ್ಯತೋ ವಿಷ್ಣು ರೂಪಿಣೆ ಅಗ್ರತ ಶಿವರೂಪಾಯ ವೃಕ್ಷರಾಜಾಯ ತೇ ನಮಃ ಅಂತ. ಅಶ್ವತ್ಥದಲ್ಲಿ ಮೂಲದಲ್ಲಿ ಬುಡದಲ್ಲಿ ಬ್ರಹ್ಮದೇವರು, ಮಧ್ಯದಲ್ಲಿ ವಿಷ್ಣು, ತುದಿಯಲ್ಲಿ ಶಿವ ಇರ್ತಾನೆ. ಹೀಗೆ ಶಾಸ್ತ್ರ ಇದೆ. ಆದ್ದರಿಂದ ಮಧ್ಯಸ್ಥ ಕೃಷ್ಣ ಪರಿಪಾಲಯ ಭಕ್ತವರ್ಗಂ ಅಂತ ತೀರ್ಥ ಪ್ರಬಂಧದಲ್ಲಿ ಹೇಳ್ತಾರೆ. ಮಧ್ಯದಲ್ಲಿ ಕೃಷ್ಣ. ಅದರಿಂದ ಗೋಪಿಕಾಸ್ತ್ರೀಯರು ಕೇಳಿದರು, ಅಶ್ವತ್ಥ ನಿನಗೆ ಗೊತ್ತು, ನಿನ್ನ ಮಧ್ಯದಲ್ಲೇ ಕೃಷ್ಣ ಇರ್ತಾನೆ, ಅಷ್ಟು ಪ್ರೀತಿ ಅವನಿಗೆ. ಈಗ ನಮ್ಮನ್ನು ಬಿಟ್ಟು ಎಲ್ಲೋ ಹೋಗಿದ್ದಾನೆ, ಎಲ್ಲಿದ್ದಾನೆ ಕೃಷ್ಣ ಹೇಳು. ನೋ ಚೇತ್, ಹೇಳಲಿಲ್ಲ ಅಂತಾದರೆ ಇಷ್ಟಾದರೂ ಉಪಕಾರ ಮಾಡು, ಕೃಷ್ಣ ಎಲ್ಲಿದ್ದಾನೆ ಅಂತ ಹೇಳು, ಅವನಿಗೆ ನಮ್ಮ ಕಷ್ಟದ ಪರಿಸ್ಥಿತಿ ತಿಳಿಸು. ಇಲ್ಲ ಅಂತಾದರೆ ನಿನ್ನೊಳಗೆ ಸೇರಿದಂಥ ಅಗ್ನಿಯನ್ನು ನಮ್ಮಲ್ಲಿಟ್ಟುಬಿಡು ಅಂತ ಕೇಳಿದ್ರಂತೆ. ಅಶ್ವತ್ಥ ವೃಕ್ಷದಲ್ಲಿ ಅಗ್ನಿ ಇರ್ತದೆ, ಕೃಷ್ಣನೂ ಇರ್ತಾನೆ, ಬ್ರಹ್ಮದೇವರು ಇರ್ತಾರೆ, ರುದ್ರದೇವರು ಇರ್ತಾರೆ, ಬೆಂಕಿನೂ ಇರ್ತದಂತೆ ಅಶ್ವತ್ಥ ಮರದಲ್ಲಿ. ಅದಕ್ಕೆ ಅರಣಿ ಮಥನ ಅಂತ ಮಾಡುವಾಗ ಅಶ್ವತ್ಥ ಮರ ಮತ್ತು ಶಮಿ ವೃಕ್ಷ, ಬನ್ನಿ ಗಿಡ, ಎರಡರ ಕೊರಡನ್ನು ಮಥನ ಮಾಡಿದಾಗ ಬೆಂಕಿ ಹುಟ್ಟುತ್ತದಂತೆ. ಅಗ್ನಿಗರ್ಭಾನ್ ಶಮೀಮಿವ ಅಂತ ಶಮಿ ವೃಕ್ಷದಲ್ಲಿ ಅಗ್ನಿ ಇರ್ತದೆ, ಅಶ್ವತ್ಥ ವೃಕ್ಷದಲ್ಲಿಯೂ ಕೂಡ ಅಗ್ನಿ ಇರ್ತದೆ. ಅದೆರಡನ್ನು ಸೇರಿಸಿ ಮಥನ ಮಾಡಿದರೆ ಮಾತ್ರ ಅಗ್ನಿ ಬರ್ತದೆ. ಅರಣಿ ಮಥನ ಅಂತ ಮಾಡುವಾಗ ಹಾಗೆ ಮಾಡಬೇಕು. ಅದರಿಂದ ಕೃಷ್ಣನ ಬಗ್ಗೆ ಹೇಳು, ಇಲ್ಲ ಅಂತಾದರೆ ನಿನ್ನ ಹೃದಯದಲ್ಲಿರೋ ಅಗ್ನಿಯನ್ನು ನಮ್ಮ ದೇಹದಲ್ಲಿ ಇಟ್ಟುಬಿಡು, ಅಂದರೆ ನಮ್ಮನ್ನು ಸಾಯಿಸೇ ಬಿಡು, ನಮಗೆ ಕೃಷ್ಣ ಇಲ್ಲದೆ ಬದುಕಲಿಕ್ಕೆ ಆಗಲ್ಲ. ಅಲ್ಲ, ಸುಮ್ಮನೆ ನೀನು ಹೇಳೋದಿಲ್ಲ, ನನ್ನ ಸೇವೆ ಮಾಡಬೇಕು ಅಂದರೆ ಅಶ್ವತ್ಥ ಮರದ ಸೇವೆ ನಾವು ಮಾಡಿದ್ದೀವಿ, ನಿನ್ನ ಸೇವೆ ನಾವು ಮಾಡಿದ್ದೀವಿ ಅಂತಾರೆ. ಏನು ಅಶ್ವತ್ಥ ಮರದ ಸೇವೆ? ಅಶ್ವತ್ಥ ಮರದ ಸೇವೆ ಮಾಡೋದು ಅಂದರೆ ಏನು? ಅಶ್ವತ್ಥದ ಸೇವೆ ಮಾಡೋದು ಅಂದರೆ ದಿನಾ ಅಶ್ವತ್ಥದ ಬುಡಕ್ಕೆ ನೀರು ಹಾಕಬೇಕಂತ. ಒದ್ದೆ ವಸ್ತ್ರ ಉಟ್ಕೊಂಡು ಅದಕ್ಕೆ ಪ್ರದಕ್ಷಿಣೆ ಬರಬೇಕು. ಹಾಗಿದ್ದರೆ ಮಾತ್ರ ಅಶ್ವತ್ಥಕ್ಕೆ ಪ್ರೀತಿಯಾಗಿ ಫಲ ಕೊಡೋದು. ಒಣ ವಸ್ತ್ರ ಉಟ್ಕೊಳ್ಬಾರ್ದು, ಒದ್ದೆ ವಸ್ತ್ರನೇ ಉಟ್ಕೊಂಡು ಬುಡಕ್ಕೆ ನೀರು ಹಾಕಿ ಪ್ರದಕ್ಷಿಣೆ ಬರಬೇಕು. ಈಗ ನಾವು ಕೂಡ ನಮ್ಮ ಕಣ್ಣೀರನ್ನು ನಿನ್ನ ಬುಡಕ್ಕೆ ಸುರಿಸಿದ್ದೀವಿ ಅಂತಾರೆ ಗೋಪಿಕಾಸ್ತ್ರೀಯರು. ತಂಬಿಗೆ ತಂದು ಹಾಕದೆ ಹೋದರೂ ಕಣ್ಣೀರಿನ ಕೋಡಿಯನ್ನು ಹರಿಸಿದ್ದೀವಿ ನಿನ್ನ ಬುಡಕ್ಕೆ. ಆರ್ದ್ರ ವಸ್ತ್ರರೂ ಆಗಿದ್ದೇವೆ. ಯಾಕೆ ಅಂದರೆ ಕೃಷ್ಣ ಕಾಣದೇನೆ ಕಂಗಾಲಾಗಿ ಮೈ ಬೆವತ್ತು, ಬಟ್ಟೆ ಎಲ್ಲ ಒದ್ದೆಯಾಗಿ ಹೋಗಿದೆ. ಆರ್ದ್ರ ವಸ್ತ್ರರಾಗಿದ್ದೇವೆ. ಕೃಷ್ಣನನ್ನು ಹುಡುಕ್ತಾ ಹುಡುಕ್ತಾ ಎಷ್ಟು ಸಲ ಸುತ್ತಾಕಿದ್ದೀವಿ, ನಿನಗೂ ಪ್ರದಕ್ಷಿಣೆ ಬಂದ ಹಾಗಾಯಿತು. ಆದ್ದರಿಂದ ಕೃಷ್ಣನ ವಿಚಾರ ನಮಗೆ ತಿಳಿಸು ನೀನು ಅಂತ ಇಷ್ಟು ಹೇಳಿದರೆ ಅಶ್ವತ್ಥ ಮರ ಮಾತಾಡ್ತಾ ಇಲ್ಲ. ಮಾತಾಡದೇ ಇದ್ದಾಗ ಇನ್ನೊಬ್ಬಾಕಿ ಹೇಳಿದಂತೆ ಗೋಪಿಕಾಸ್ತ್ರೀ, ಬೇರೆ ಕಡೆ ಹೋಗೋಣ, ನಾವು ಬೇರೆ ಯಾರನ್ನಾದರೂ ಕೇಳೋಣ. ಈ ಅಶ್ವತ್ಥ ಮರ ನಮ್ಮ ಜೊತೆಗೆ ಮಾತಾಡ್ತಾ ಇಲ್ಲ, ಉತ್ತರ ಕೊಡ್ತಾ ಇಲ್ಲ. ಇದು ಕೃಷ್ಣ ಎಲ್ಲಿದ್ದಾನೆ ಏನು ಯಾವುದೂ ಹೇಳ್ತಾ ಇಲ್ಲ. ಎಷ್ಟು ನಾವು ಆರಾಧನೆ ಮಾಡಿದರೂ ಕೂಡ ನಮಗೆ ಫಲ ಕೊಡ್ತಾ ಇಲ್ಲ. ಕೃಷ್ಣನೇ ನಮ್ಮನ್ನು ಬಿಟ್ಟು ಹೋದ್ಮೇಲೆ ಇನ್ಯಾರು ಹಿಡಿತಾರೆ? ಆದ್ದರಿಂದ ಇವ್ರು ಯಾರು ನಮಗೆ ಉತ್ತರ ಕೊಡ್ತಾ ಇಲ್ಲ. ಬೇರೆ ಕಡೆ ಹೋಗೋಣ. ಹೋಗುವಾಗ ಅಶ್ವತ್ಥಕ್ಕೆ ಒಂದಿಷ್ಟು ಶಾಪ ಹಾಕಿ ಹೋದರಂತೆ. ಕೋಪ ಬಂತು, ಕೃಷ್ಣನ ಬಗ್ಗೆ ಏನು ಹೇಳಿಲ್ಲ ಅಶ್ವತ್ಥ ಮರ. ಕೋಪದಿಂದ ಶಾಪ ಹಾಕಿದರು. ನಿನ್ನ ಫಲ ನಿಷ್ಫಲವಾಗಲಿ ಅಂತ ಶಾಪ ಹಾಕಿ. ಅಶ್ವತ್ಥದ ಮರದಲ್ಲಿ ಬಿಡೋ ಫಲ ಯಾರು ತಿಂತಾರೆ? ಅಶ್ವತ್ಥದ ಹಣ್ಣನ್ನು ಯಾರಾದರೂ ತಿಂತಾರೆ? ಯಾವುದು ಅಡಿಗೆಗೂ ಉಪಯೋಗ ಇಲ್ಲ, ತಿನ್ನಲಿಕ್ಕೂ ಇಲ್ಲ, ಏನಿಲ್ಲ, ಸುಮ್ಮನೆ ಬಿದ್ದು ಹೋಗ್ಬೇಕಷ್ಟೆ.
ನಿನ್ನ ಫಲ ನಿಷ್ಫಲವಾಗಲಿ ಅಂತ ಶಾಪ ಹಾಕಿದರು. ಮಾವಿಂದು ಅದೆಲ್ಲ ಹಾಗಲ್ಲ, ಮಾವಿನ ಮರದ ಫಲ ಅದೆಲ್ಲ ಸ್ವಲ್ಪ ಉಪಯೋಗ ಇದೆ, ಆದರೆ ಅಶ್ವತ್ಥದ ಮರ ಫಲ ಉಪಯೋಗ ಇಲ್ಲ. ಈಗ ಈ ಗೋಪಿಕಾ ಸ್ತ್ರೀಯರ ಶಾಪ ಅಷ್ಟೇ ಇಲ್ಲ, ಇನ್ನೊಬ್ಳು ಶಾಪ ಹಾಕಿಲ್ಲಂತೆ. ವಿಷ್ಠಾತೋ ಜನಿರಸ್ತು, ನೀನು ಕಾಗೆಯ ಮಲದಿಂದ ನಿನಗೆ ಜನ್ಮ ಬರಲಿ ಅಂತ ಹಾಕಿದ್ರಂತೆ ಶಾಪ. ಅಶ್ವತ್ಥ ಮರ ಹುಟ್ಟೋದು ಎಲ್ಲಿ? ಬೇವಿನ ಮರದ ಪಕ್ಕದಲ್ಲೇ ಹುಟ್ಟುತ್ತೆ. ಯಾಕೆಂದರೆ ಬೇವಿನ ಮರದಲ್ಲಿ ಕಾಗೆಗಳು ಬಂದು ಕೂಡ್ತಾವೆ. ಆ ಕಾಗೆ ಕೂತು ಬೇವಿನ ಮರದಲ್ಲಿ ಮಲ ವಿಸರ್ಜನೆ ಮಾಡಿದಾಗ ಆ ಮಲದಿಂದ ಅದರ ಪಕ್ಕದಲ್ಲಿ ಅಶ್ವತ್ಥ ಮರ ಹುಟ್ಟುತ್ತೆ. ವಿಷ್ಠಾತೋ ಜನಿರಸ್ತು, ವಿಷ್ಠ ಅಂದರೆ ಮಲ, ಕಾಕವಿಷ್ಠ, ಕಾಗೆಯ ಮಲದಿಂದ ನಿನಗೆ ಜನ್ಮ ಬರಲಿ. ಇನ್ನೊಬ್ಬಳು ಶಾಪ ಹಾಕಿದ್ದು, ನಿಶಿತವಚ್ಛಾಯಾ ವಿಗೇಯಾಸ್ತ್ರಿಯಂ, ರಾತ್ರಿ ಹೊತ್ತು ಯಾರೂ ನಿನ್ನ ಬುಡಕ್ಕೆ ಕಾಲಿಡದೆ ಹೋಗಲಿ, ಯಾರೂ ರಾತ್ರಿ ಅಶ್ವತ್ಥ ಮರದ ಬುಡಕ್ಕೆ ಹೋಗಬಾರ್ದು. ಬ್ರಹ್ಮರಾಕ್ಷಸ ಇರ್ತದೆ ಅಂತ ಅಲ್ಲ, ಅಂತೂ ಹೋಗಬಾರ್ದು. ಗೋಪಿಕಾ ಸ್ತ್ರೀಯರು ಶಾಪ ಹಾಕಿದ್ದಾರೆ. ಕ್ರೂರಸ್ತೆ ಹೃದಯ ವನ್ಯರಸ್ತು, ಕ್ರೂರವಾದಂಥ ಘೋರವಾದ ವನ್ನಿ ಅಗ್ನಿ ನಿನ್ನ ಒಳಗಡೆ ಸೇರಿಕೊಳ್ಳಿ, ಅಗ್ನಿ ಇರಲಿ ನಿನ್ನ ಒಳಗೆ ಅಂತ ಇನ್ನೊಬ್ಳು ಶಾಪ ಹಾಕಿದ್ರು. ನ ಸದಾ ಸ್ಪರ್ಶಸ್ಯ ಯೋಗ್ಯೋ ಭವ, ಯಾವಾಗಲೂ ನಿನ್ನ ಸ್ಪರ್ಶಕ್ಕೆ ಯೋಗ್ಯನೇ ಆಗಬಾರ್ದು ಅಂತ ಅಶ್ವತ್ಥ ಮರಕ್ಕೆ ಶಾಪ ಹಾಕಿದ್ರು. ಅಶ್ವತ್ಥ ಮರವನ್ನು ಯಾವಾಗಲೂ ಮುಟ್ಟಬಾರದು. ಅಶ್ವತ್ಥ ಸಾಗರವು ಸೇವ್ಯವು ನ ಸ್ಪೃಷ್ಟವು ಕದಾಚನ. ಅಶ್ವತ್ಥ ಮರ ದಿನ ಮುಟ್ಟೋ ಹಾಗಿಲ್ಲ, ಅದನ್ನು ಸಮುದ್ರವೂ ಅಷ್ಟೇ ದಿನ ಮುಟ್ಟೋ ಹಾಗಿಲ್ಲ, ಪರ್ವಕಾಲದಲ್ಲಿ ಮಾತ್ರ ಮಾಡಬೇಕು. ವಿಭೀತಕ ಅಂತ ಒಂದು ಮರ ಇದೆ, ಅದರಲ್ಲಿ ಕಲಿ ಇರ್ತಾನೆ, ಹಗಲು ಹೊತ್ತು ಅದರ ಬುಡಕ್ಕೆ ಹೋಗಬಾರ್ದಂತೆ. ರಾತ್ರವು ಅಶ್ವತ್ಥ ಸಂಭವ, ಅಶ್ವತ್ಥ ಮರಕ್ಕೆ ರಾತ್ರಿ ಹೋಗಬಾರದು ಅಂತುಂಟು. ವಿಭೀತಕ ಅನ್ನುವ ಮರಕ್ಕೆ ಹಗಲು ಹೋಗಬಾರ್ದು, ಅದರ ನೆರಳು ಬೀಳಬಾರ್ದಂತೆ. ಅಶ್ವತ್ಥ ಮರದ ನೆರಳು ರಾತ್ರಿ ಬೀಳಬಾರ್ದಂತೆ, ಮನುಷ್ಯರ ನೆರಳು ಯಾವಾಗಲೂ ಬೀಳಬಾರ್ದಂತೆ. ಇನ್ನೊಬ್ಬ ಮನುಷ್ಯನ ನೆರಳು ಬಿದ್ದರೆ ಅದು ಬಹಳ ಪರಿಣಾಮ ಮಾಡ್ತದಂತೆ. ದಿವಾನಿಶಿ ನರಚ್ಛಾಯ ಹಂತಿ ಪುಣ್ಯಂ ಪುರಾಕೃತಂ ಅಂತ ಇರೋದು. ಅದರಿಂದ ಸರ್ವದಾ ನೀನು ಸ್ಪರ್ಶಕ್ಕೆ ಯೋಗ್ಯ ಆಗಬಾರ್ದು ಅಂತ ಶಾಪ ಕೊಟ್ಟಿದ್ದಾರೆ. ತನ್ನ ಹೃದಯದಲ್ಲೇ ಇದ್ದಂಥ ಕೃಷ್ಣನನ್ನು ನಮಗೆ ತೋರಿಸ್ತಾ ಇಲ್ಲ, ಅವನ ಬಗ್ಗೆ ಹೇಳ್ತಾ ಇಲ್ಲ ಈ ಅಶ್ವತ್ಥ. ಆದ್ದರಿಂದ ಬ್ರಾಹ್ಮಣ ಕುಲದಲ್ಲಿ ಹುಟ್ಟಿದವರು ಯಾರಾದರೂ ಸತ್ತು ಅವರಿಗೆ ಕರ್ಮಗಳು ಸರಿಯಾಗಿ ನಡೆಯದೆ ಸ್ವರ್ಗಕ್ಕೆ ಹೋಗದೇ ಇದ್ದವರೆಲ್ಲ ಅಶ್ವತ್ಥ ಮರದಲ್ಲಿರಲಿ ಅಂತ ಶಾಪ ಹಾಕಿದ್ರು. ಬ್ರಾಹ್ಮಣ ಕುಲದಲ್ಲಿ ಹುಟ್ಟಿರ್ತಾರೆ, ಸತ್ತ ಮೇಲೆ ಕರ್ಮ ಸರಿಯಾಗಿ ನಡೆಯೋದಿಲ್ಲ ಅಂದರೆ ಅವರೇ ಬ್ರಹ್ಮರಾಕ್ಷಸರಾಗಿ ಅಶ್ವತ್ಥ ಮರದಲ್ಲಿ ಇರ್ತಾರೆ. ಹೀಗೆ ಶಾಪ ಹಾಕಿದರು ಅಂತ ಹೇಳ್ತಾರೆ. ಆಮೇಲೆ ಜಾಜಿ ಹೂವು, ಮಾಲತಿ, ತುಳಸಿ ಅಲ್ಲೆಲ್ಲ ಬಂದು ಕೇಳ್ತಾ ಇದ್ದಾರೆ. ಜಾಜಿ, ಮಾಲತಿ, ತುಳಸಿ, ಮಲ್ಲಿಗೆ, ಯಾವುದಾದ್ರೂ ಒಂದು ಜನ್ಮದಲ್ಲಿ ನಿಮ್ಮ ಒಂದು ಹೂವನ್ನು ನಾವು ಪರಮಾತ್ಮನ ಪಾದಕ್ಕೆ ಇಟ್ಟಿದ್ರೆ ಆ ಪುಣ್ಯದಿಂದ ಕೃಷ್ಣನ ನಮಗೆ ತೋರಿಸ್ರಿ. ತುಳಸಿ, ನೀನಂತೂ ಎಷ್ಟು ಮಹತ್ವದ ಸ್ಥಾನ ಪಡೆದಿದ್ದೆ ಅಂತಂದರೆ ದೇವರಿಗೆ ಏನು ಸಮರ್ಪಣೆ ಮಾಡಿದರೂ ಕೂಡ ತುಳಸಿ ಜೊತೆಗೆ ಇಟ್ಕೊಂಡೇ ಮಾಡಬೇಕು. ತುಳಸಿ ಬಿಟ್ಟರೆ ಒಂದನ್ನೂ ಪರಮಾತ್ಮ ಸ್ವೀಕಾರ ಮಾಡೋದಿಲ್ಲ, ಯಾವ ಹೂವನ್ನು ಸ್ವೀಕಾರ ಮಾಡೋದಿಲ್ಲ. ತುಳಸಿ ಸಹಿತ ನಾನಾ ವಿಧ ಪತ್ರ ಪುಷ್ಪಾಣಿ ಸಮರ್ಪಯಾಮಿ ಅಂತ ತುಳಸಿ ಸಹಿತ ಅಂತ ಬಾಯಲ್ಲಾದರೂ ಹೇಳ್ತಾರೆ ಕೊನೆಗೆ, ಇಲ್ಲದೆ ಹೋದರು. ಅಂತೂ ತುಳಸಿ ಸಹಿತವಾಗಿಯೇ ಅರ್ಪಣೆ ಮಾಡಬೇಕು. ತುಳಸಿ ವಲ್ಲನೋ ಹರಿಕೊಳ್ಳನೋ, ತುಳಸಿ ಇಲ್ಲದ ಪೂಜೆ ವಲ್ಲನೋ ಹರಿಕೊಳ್ಳನೋ. ಯಾವುದು ಸಮರ್ಪಣೆ ಮಾಡಿದರೂ ತುಳಸಿ ಬೇಕು. ತುಳಸಿ ಮೆಲಸಿ ಕೃಷ್ಣಾಂಗ್ರೆಂಬುಜೆ ಪುಣ್ಯಭೂಜೆ ವರಯ ವರಯತೀಂದ್ರೈ ವಂದಿತೆ ಸ್ಮಾನ್ ವಯಸ್ಯಾಹ. ತುಳಸಿ ನಿನ್ನ ಮಹತ್ವ ಎಷ್ಟು. ಸನ್ಯಾಸಿಗಳು ಕೂಡ ದೀಪಾವಳಿ ಪ್ರಾರಂಭ ಆಯಿತು ಅಂದರೆ ಉತ್ಥಾನ ದ್ವಾದಶಿ ತನಕ ದಿನಾ ತುಳಸಿಗೆ ನಮಸ್ಕಾರ ಮಾಡಬೇಕು, ಪೂಜೆ ಮಾಡಬೇಕು, ಸಂಕೀರ್ತನೆ ಮಾಡಬೇಕು ಅಂತ ಶಾಸ್ತ್ರ ಇದೆ. ಯತಿಗಳು ಕೂಡ ತುಳಸಿ ಆರಾಧನೆ ಮಾಡ್ತಾರೆ, ಪೂಜೆ ಮಾಡ್ತಾರೆ. ಒಂದು ಹೂವಿನ ಗಂಧವನ್ನು ಕೂಡ ಪರಮಾತ್ಮ ನೀನಿಲ್ಲದೆ ಸ್ವೀಕಾರ ಮಾಡೋದಿಲ್ಲ. ನಿನ್ನ ವಾಸಸ್ಥಳವೇ ವೃಂದಾವನ ಅಂತ ಕರೀತಾರೆ. ತುಳಸಿಯ ವಾಸಸ್ಥಳಕ್ಕೆ ವೃಂದಾವನ ಅಂತ ಹೆಸರು. ನಮ್ಮ ವೃಂದವನ್ನು, ಈ ಗೋಪಿಕಾ ಸ್ತ್ರೀ ವೃಂದ ಅಂದರೆ ಸಮೂಹ, ನಾವು ಗೋಪಿಕಾ ಸ್ತ್ರೀಯರಿದ್ದೇವೆ, ನಮ್ಮ ಸಮೂಹವನ್ನು ನೀನು ಅವನ ಮಾಡಬೇಕು, ರಕ್ಷಣೆ ಮಾಡಬೇಕು. ಆವಾಗ ನಿನ್ನ ವಾಸಸ್ಥಳಕ್ಕೆ ವೃಂದಾವನ ಅನ್ನೋ ಹೆಸರು ಸಾರ್ಥಕವಾಗ್ತದೆ. ಅದಕ್ಕೆ ತುಳಸಿ ಪತ್ರ ಬೇಕೇ ಬೇಕು ಅಂತ ಉಂಟು. ಕೊನೆಗೆ ಸಿಗದೇ ಇದ್ದರೆ ಸುವರ್ಣೇನ ಕೃತಂ ಪುಷ್ಪಂ ರಜತಂ ರತ್ನಮೇವ ಮಮ ಪಾದಾಬ್ಜ ಪೂಜಾಯಾಮ್ ಅನರ್ಹಂ ಭವತಿ ಧ್ರುವಂ. ಬಂಗಾರದ ಹೂ ಮಾಡಿಸಿದರೂ ಕೂಡ ತುಳಸಿ ಇಲ್ಲದಿದ್ದರೆ ಪರಮಾತ್ಮ ಸ್ವೀಕಾರ ಮಾಡೋದು. ಬಂಗಾರದ ಹೂವು, ಬಂಗಾರದ ಮಲ್ಲಿಗೆ, ಬಂಗಾರದಿಂದ ಸರ ಮಾಡಿಸ್ತಾರೆ, ಮಲ್ಲಿಗೆ ಸರ, ಏನು ಮಾಡಿದರೂ ತುಳಸಿ ಬೇಕೇ ಬೇಕು. ತುಳಸಿ ಇಲ್ಲದೆ ಇದ್ದರೆ ಆಗೋದಿಲ್ಲ. ದೇವರ ಪೂಜೆಗೆ, ಇತರ ದೇವತೆಗಳಿಗೆ ಎಲ್ರಿಗೂ ತುಳಸಿ ಬೇಕು. ಗಣಪತಿಗೆ ಮಾತ್ರ ಆಗೋದಿಲ್ಲ ಅಷ್ಟೇ, ಗಣಪತಿಗೊಂದು ತುಳಸಿ ಆಗೋದಿಲ್ಲ. ಹೀಗೆ ಆ ಗಿಡ ಮರಗಳನ್ನೆಲ್ಲ ಮಾತಾಡಿಸ್ತಾ ಆ ಗೋಪಿಕಾ ಸ್ತ್ರೀಯರು ತಮ್ಮ ಉನ್ಮಾದಾವಸ್ಥೆಯನ್ನು ಪ್ರಕಟಪಡಿಸಿದರು.
ಕಣ್ಣೀರು ಹಾಕಿದರು. ಕೃಷ್ಣನ ನೆನೆಸ್ಕೊಂಡು ಎಲ್ಲಿಯೂ ಸಿಗಲಿಲ್ಲ. ಸುಸ್ವರಂ ರಾಜನ್, ವ್ಯಾಸರು ಬಹಳ ಚೆನ್ನಾಗಿ ಹೇಳ್ತಾರೆ, ರುರುದು ಸುಸ್ವರಂ ರಾಜನ್, ಸುಸ್ವರದಿಂದ ಹತ್ತರಂತ. ಕೃಷ್ಣ ಅವರ ಅಳು ಕೇಳಲಿಕ್ಕೆ ಒಂದ್ಸಲ ಪ್ರಕಟ ಆಗೋಣ ಅಂತ ಅನಿಸಿದ್ರು ಮತ್ತೆ ಅಡ್ಕೊಂಡೇ ಇರ್ತಿದ್ನಂತೆ. ಇನ್ನೊಂದಿಷ್ಟು ಹಳ್ಳಿ ನೋಡೋಣ ಚೆನ್ನಾಗಿರ್ತದಲ್ಲ ಅಂತ ಹೇಳಿ. ಕೊನೆಗೆ ಇನ್ನು ಬೆಳಗಾಗ್ತದೆ ಅಂತಾಗುವಾಗ ಶ್ರೀಕೃಷ್ಣ ಬೆಳಗಾಗುವ ಹೊತ್ತಿಗೆ ಇನ್ನೂ ಕತ್ಲೆ ಇತ್ತು. ಅಷ್ಟರಲ್ಲೇ ಕೃಷ್ಣ ಪ್ರತ್ಯಕ್ಷನಾದ, ಎಲ್ರಿಗೂ ಕೂಡ ಜೀವ ಬಂದ ಹಾಗಾಯಿತು. ಸಾಕ್ಷಾನ್ ಮನ್ಮಥನಾಗಿ ಕಂಡಂತೆ. ಆವಾಗ ಅಲ್ಲಿವರೆಗೆ ಬರೇ ಮನ್ಮಥ ಆಗಿದ್ದ, ಈಗ ಸಾಕ್ಷಾನ್ ಮನ್ಮಥನಾಗಿ ಕಂಡ. ಆಗ ಎಲ್ಲರೂ ಸಂತೋಷಪಟ್ಟರು. ಒಬ್ಬಳು ಗೋಪಿಕಾಸ್ತ್ರೀ ಮಾತ್ರ ಸಿಟ್ಟಾಗಿ ರಭಸದಿಂದ ಕೃಷ್ಣ ಎಲ್ಲಿ ಹೋಗಿದ್ದಿ ಅಂತ ಸ್ವಲ್ಪ ಗಡುಸು ಧ್ವನಿಯಿಂದ ಜೋರು ಮಾಡಿದ್ದಂತ. ಎಲ್ಲಿ ಹೋಗಿದ್ದೆ ಹೇಳು ಇಷ್ಟೊತ್ತು? ಏನು ಹೇಳಬೇಕು ಕೃಷ್ಣ ಎಲ್ಲಿ ಹೋಗಿದ್ದಿ ಅಂತಂದರೆ? ನಿಜವಾಗೂ ಅವರಿಗೆ ಅಹಂಕಾರ ಬಂದಿತ್ತಲ್ಲ ಅಂತ ಹೋದ್ನಂತೆ. ಒಬ್ಬಳಿಗೆ ಮಾತ್ರ ಅಹಂಕಾರ ಬಂದಿದ್ದಿಲ್ಲ. ಅವಳನ್ನ ಜೊತೆ ಕರ್ಕೊಂಡೇ ಹೋಗಿದ್ನಂತೆ. ಅವಳು ಸಾತ್ವಿಕಳಾಗಿದ್ದು ಜೊತೆ ಕರ್ಕೊಂಡು ಹೋದ. ದಾರಿಯಲ್ಲಿ ಹೋಗ್ತಾ ಅವಳಿಗೂ ಅಹಂಕಾರ ಬಂದ್ಬಿಡ್ತಂತೆ. ಇವರೆಲ್ಲರಿಗಿಂತ ನಾನೇ ಶ್ರೇಷ್ಠಳು ಅಂತ ಅಹಂಕಾರ ಬಂತು. ಆವಾಗ ಕೃಷ್ಣ ಅವಳನ್ನೂ ತಪ್ಪಿಸ್ಕೊಂಡು ಮುಂದಕ್ಕೆ ಹೋದ್ನಂತೆ. ಈ ಗೋಪಿಕಾ ಸ್ತ್ರೀಯರು ಹುಡುಕುವಾಗ ಒಂದು ಸ್ವಾರಸ್ಯ ಹೇಳ್ತಾರೆ ವ್ಯಾಸರು. ಕೃಷ್ಣನ ಪಾದದ ಗುರುತು ಹುಡ್ಕೊಂಡು ಹೋದ್ರಂತೆ. ಇಲ್ಲಿ ಕೃಷ್ಣನ ಪಾದ ಗುರುತಿದೆ ಅಂತ ಕಂಡು ಹಿಡಿದ್ರು. ಎಲ್ಲ ಹುಣ್ಣಿಮೆ ದಿವಸ, ಒಳ್ಳೆ ಹುಣ್ಣಿಮೆ, ಬೆಳದಿಂಗಳು, ಅದರಲ್ಲಿ ಹೆಜ್ಜೆ ಗುರುತು ಸ್ಪಷ್ಟವಾಗಿ ಕಾಣಿಸ್ತಿತ್ತು. ಆ ಹೆಜ್ಜೆ ಗುರುತು ಬಿದ್ದಲ್ಲಿ ಚಕ್ರ, ಶಂಖ, ಗದ ಅದೆಲ್ಲ ಕಾಣಿಸ್ತಾ ಇತ್ತು. ಅಂದರೆ ಅದು ಕೃಷ್ಣಂದು ಅಂತಲೇ ಅರ್ಥ. ಅದೆಲ್ಲ ಇತ್ತು. ಅದನ್ನೇ ಹಿಂಬಾಲಿಸ್ಕೊಂಡು ಹೋದ್ರಂತೆ. ಹಿಂಬಾಲಿಸ್ಕೊಂಡು ಹೋಗುವಾಗ ಆ ಹೆಜ್ಜೆ ಗುರುತು 2, ಅದರ ಪಕ್ಕದಲ್ಲಿ ಇನ್ನೆರಡು ಹೆಜ್ಜೆ ಗುರುತಿತ್ತಂತೆ. ಅದು ಆರ್ಡಿನರಿ, ಅದರಲ್ಲೇನು ಶಂಖ ಚಕ್ರ ಏನಿಲ್ಲ. ಗೋಪಿಕಾಸ್ತ್ರೀಯರು ಅಂದ್ಕೊಂಡು ಯಾರನ್ನೋ ಒಬ್ಬಳನ್ನು ಕರ್ಕೊಂಡು ಹೋಗಿದ್ದಾನೆ ಕೃಷ್ಣ. ಯಾಕೆ ಅವನು ಗುರುತಿದೆ, ಪಕ್ಕದಲ್ಲೇ ಇನ್ನೆರಡು ಹೆಜ್ಜೆ ಗುರುತಿದೆ ಅಂತ. ಸೀದಾ ಮುಂದೆ ಹುಡ್ಕೊಂಡು ಹೋಗುವಾಗ ಆ 2 ಹೆಜ್ಜೆ ಗುರುತು ಕಾಣಿಸಲಿಲ್ಲಂತೆ. ಕೃಷ್ಣನ ಹೆಜ್ಜೆ ಗುರುತು ಕಾಣಿಸಲಿಲ್ಲ. ಕೃಷ್ಣನೇ ಅದೃಶ್ಯನಾಗಿದೆ, ಕಾಣಿಸಲಿಲ್ಲ. ಎಲ್ಲಿ ಹೋದ ಅಂತ ನೋಡಿದರೆ ಅಲ್ಲಿ ಇವಳದು ಗೋಪಿಕಾಸ್ತ್ರೀದ ಹೆಜ್ಜೆ ಗುರುತು ಕಾಣಿಸಲಿಲ್ಲಂತೆ. ಎಲ್ಲಿ ಹೋಯಿತು ಅಂತ ವಿಚಾರ ಮಾಡುವಾಗ ಕೃಷ್ಣನ ಹೆಜ್ಜೆ ಗುರುತು ಪರೀಕ್ಷೆ ಮಾಡಿದರೆ ಆ ಉಸುಗಿನಲ್ಲಿ ಸ್ವಲ್ಪ ಆಳಕ್ಕೆ ಮೂಡಿತ್ತಂತೆ. ಹೆಜ್ಜೆ ಸ್ವಲ್ಪ ಒಳಕ್ಕೆ ಹೋಗಿತ್ತಂತೆ. ಆಗ ಅರ್ಥ ಮಾಡಿಕೊಂಡ್ರು, ಬಹುಶಃ ಇಲ್ಲಿ ತನಕ ಬಂದಿದ್ದಾಳೆ ಆ ಗೋಪಿಕಾಸ್ತ್ರೀ, ಅವಳಿಗೆ ಕಾಲು ನೋವಾಗಿರಬೇಕು, ಮಂಡಿ ನೋವು, ಮೊಣಕಾಲು ನೋವಾಗಿರಬೇಕು, ಇನ್ನು ಮುಂದೆ ನಡಿಲಿಕ್ಕೆ ಸಾಧ್ಯ ಇಲ್ಲ ಅಂತ ಅಂದಿದ್ದಾಳೆ. ಅದಕ್ಕೆ ಕೃಷ್ಣ ಅವಳನ್ನು ಹೆಗಲ ಮೇಲೆ ಕೂಡಿಸ್ಕೊಂಡು ತಾನು ಮುಂದೆ ನಡೆದಿದ್ದಾನೆ. ಅದಕ್ಕೆ ಭಾರಕ್ಕೆ ಹೆಜ್ಜೆ ಕೆಳಗೆ ಹೋಗಿದೆ ಅಂತ ತೀರ್ಮಾನ ಮಾಡಿದರು. ಅದನ್ನೆಲ್ಲ ಬಂದು ಹೇಳ್ತಿದ್ದಾರಂತ. ಅವಳು ಸಿಕ್ಕಾಗ ಕೃಷ್ಣ ನಿನ್ನ ಹೊತ್ಕೊಂಡು ಬಂದು ಹೌದಿಲ್ಲ ಹೇಳು ಅಂತ ಅವಳು ಒಪ್ಕೊಳ್ಳೇಬೇಕಾಯ್ತು ಅವಳು. ಯಾಕೆಂದರೆ ಹೊತ್ಕೊಂಡದ್ರಿಂದ ಹೆಜ್ಜೆ ಗುರುತು ಆಳಕ್ಕೆ ಮೂಡಿದೆ. ಆಮೇಲೆ ಮತ್ತೆ ಹಾಗೆ ಅದನ್ನೇ ಹುಡ್ಕೊಂಡು ಹೋದರು. ಮತ್ತೆ ಪಕ್ಕದಲ್ಲಿ 2 ಹೆಜ್ಜೆ ಗುರುತು ಕಾಣಿಸ್ಲಿಕ್ಕೆ ಶುರುವಾಯಿತು. ಅವಳಿಗೆ ಸಂಕೋಚ ಆಗಿ ಇಳಿದಿದ್ದಾಳೆ ಅಂತ ಅರ್ಥ ಮಾಡ್ಕೊಂಡ್ರು ಅಷ್ಟೇ. ಎಷ್ಟೊತ್ತು ಅಂತ ಹೊರದು ಪಾಪ ಕೃಷ್ಣ ಇಳಿದ್ಬಿಟ್ಲು, ಮತ್ತೆ ನಡ್ಕೊಂಡು ಹೋಗಿದ್ದಾರೆ. ಮುಂದೆ ಹೋಗುವಾಗ ನೋಡ್ತಾರೆ ಕೃಷ್ಣನ ಪಾದದ ಗುರುತು ಹಿಂದ್ಗಡೆ, ಆ ಗೋಪಿಕಾ ಸ್ತ್ರೀ ಪಾದದ ಗುರುತು ಮುಂದಿದೆ. ಮುಂದೆ ಹಿಂದೆ ಆಗಿಬಿಟ್ಟಿದೆ. ಪಕ್ಕದಲ್ಲಿದ್ದದ್ದು ಮುಂದೆ ಹಿಂದೆ. ಮುಂದೆ ಅವಳದ್ದು 2 ಹೆಜ್ಜೆ ಗುರುತು, ಅದರ ಚಕ್ರ ಶಂಖ ಏನೂ ಇಲ್ಲ. ಹಿಂದೆ ಕೃಷ್ಣನ ಪಾದದ ಗುರುತು, ಆದರೆ ಪೂರ್ತಿ ಮೂಡಿಲ್ಲಂತೆ. ಮುಂಗಾಲು ಮಾತ್ರ ಮೂಡಿದೆ, ಹಿಂಗಾಲು ಮೂಡಿಲ್ಲ, ಹಿಂಬಡೆ ಮೂಡಿಲ್ಲ. ದೊಡ್ಡ ಸಮಸ್ಯೆ ಆಯಿತು ಅವ್ರಿಗೆ. ಇದೇನಿದು? ಅವಳು ಮುಂದೆ ನಿಂತುಕೊಂಡಿದ್ದಾಳೆ, ಕೃಷ್ಣ ಹಿಂದೆ ನಿಂತುಕೊಂಡಿದ್ದಾನೆ, ಆದರೆ ಹಿಂಬಡೆ ಮೂಡಿಲ್ಲ, ಮುಂದಿನ ಬೆರಳು ಮಾತ್ರ ಮೂಡಿದೆ. ಏನು ಅಂತ ಯೋಚನೆ ಮಾಡುವಾಗ ಇನ್ನೊಬ್ಳು ಹೇಳಿದಂತೆ, ಪಕ್ಕದಲ್ಲಿ ಒಂದು ಹೂ ತೋಟ ಇದೆ, ಅವಳು ಅಪೇಕ್ಷೆ ಪಟ್ಟಿದ್ದಾಳೆ, ಹೂ ತಂದು ತಲೆಗೆ ಮುಡಿಸು ಅಂತ ಕೇಳಿದ್ದಾಳೆ. ಅದಕ್ಕೆ ಹೂ ತಂದಿದ್ದಾನೆ. ಅವಳು ಉದ್ದ, ಇವನು ಗಿಡ್ಡ, ಅದಕ್ಕೆ ಅವಳನ್ನು ಮುಂದೆ ನಿಲ್ಲಿಸಿ ತುದಿಗಾಲಿನಲ್ಲಿ ನಿಂತು ಇಡಬೇಕಲ್ಲ, ಅದಕ್ಕೆ ಮುಂಗಾಲು ಮೂಡಿದೆ, ಹಿಂಬಡೆ ಮೂಡಿಲ್ಲ ಅಂತ ತೀರ್ಮಾನ ಮಾಡಿಕೊಂಡು ಬಂದು ಅದನ್ನು ಹೇಳಿದ್ರಂತೆ. ಕೃಷ್ಣ ಹೂ ಮುಡಿಸಿದ್ನೋ ಇಲ್ಲೋ ಹೇಳು, ಮುಂದೆ ನೀನು ನಿಂತಿದ್ದಿ, ಹಿಂದೆ ಅವನು ನಿಂತಿದ್ದು ಮುಡಿಸಿದ್ನೋ ಇಲ್ಲೋ, ಎಲ್ಲ ಒಪ್ಕೊಂಡ್ಲು. ಕೊನೆಗೆ ಅವಳು ಸಿಕ್ಕಾಗಿ ಎಲ್ಲಿ ಹೋದ ಕೃಷ್ಣ ಅಂದರೆ ನನಗೂ ಅಹಂಕಾರ ಬಂತು, ನನಗೂ ಕೈ ಕೊಟ್ಟು ಹೋಗಿಬಿಟ್ಟ ಅಂತ ಎಲ್ಲರೂ ಸೇರಿ ಆಮೇಲೆ ಸುಸ್ವರಂ ರುರುದು ಸುಸ್ವರಂ ರಾಜನ್. ಈ ರೀತಿ ಕೃಷ್ಣ ಬಂದಾಗ ಒಬ್ಬಳು ಜೋರಾಗಿ ಕೇಳಿಲ್ಲಂತೆ, ಎಲ್ಲಿ ಹೋಗಿದ್ದಿ ಅಂತ ಕೇಳಿದರೆ ಬೇಟೆ ಆಡಲಿಕ್ಕೆ ಅಂದ್ಬಿಟ್ನಂತೆ ಕೃಷ್ಣ. ಬೇಟೆ ಆಡ್ಲಿಕ್ಕೆ ಹೋಗಿದ್ದೆ ಅಂದಾಗ ಏನು ಬೇಟೆ ಆಡಿದಿ ನೀನು, ಯಾವ ಪ್ರಾಣಿನ ಬೇಟೆ ಆಡಿದೆ ಹೇಳು, ಸುಳ್ಳು ಹೇಳ್ತೀವಿ ಅಂತ ಕೇಳಿದರೆ ನಾನು ಬೇಟೆ ಆಡಿದೆ ಅಂತ ಹೇಳಿಲ್ಲ, ಬೇಟೆ ಆಡ್ಲಿಕ್ಕೆ ಹೋಗಿದ್ದೆ ಅಂತ ಹೇಳಿದೆ ಅಷ್ಟೇ. ಬೇಟೆ ಆಡ್ಲಿಕ್ಕೆ ಹೋಗಿದ್ದೆ, ಯಾವುದನ್ನು ಬೇಟೆ ಆಡಲಿಲ್ಲ. ಯಾಕೆಂದರೆ ಯಾವ ಪ್ರಾಣಿನೂ ಸೆಟ್ ಆಗಲಿಲ್ಲ ಅಂದಂಥವ್ರು. ಇದೇನಿದೆ ಸೆಟ್ ಆಗೋದು ಅಂದರೆ? ಅಲ್ಲ, ಸಿಕ್ತು, ಒಂದು ಹಂದಿ ಹೋಗ್ತಾ ಇತ್ತು, ಬೇಟೆ ಆಡೋಣ ಅಂತ ಯೋಚನೆ ಮಾಡಿದರೆ ನಾನು ವರಾಹ ಅವತಾರ ತಾಳಿದ್ದೆ, ಅದನ್ನ ಯಾಕೆ ಬಾಣ ಬಿಟ್ಟು ಬೇಟೆ ಆಡಬೇಕು ಅಂತ ಅನಿಸ್ತು, ಅದನ್ನು ಬಿಟ್ಟುಬಿಟ್ಟೆ. ಆಮೇಲೆ ಸಿಂಹಗಳು ಕಾಣಿಸಿದ್ವು, ಅದನ್ನು ಬೇಟೆ ಆಡೋಣ ಅಂತಂದರೆ ನಾನು ಒಂದು ಸಲ ಸಿಂಹ ಆಗಿದ್ದೆ, ನರಸಿಂಹ ಅವತಾರ ತಾಳಿದ್ದೆ, ಅದರಿಂದ ಸಿಂಹವನ್ನು ಬೇಟೆ ಆಡಲಿಕ್ಕೆ ಆಗಲಿಲ್ಲ, ಬಿಟ್ಟುಬಿಟ್ಟೆ, ಅದು ಓಡೋಯ್ತು.
ಸಾಜಾತ್ತೇನ ವರಾಹ ಸಿಂಹ ನಿವಹಂ ಸಾಮ್ಯೇನ ತೇ ಚಕ್ಷುಷೋ ಸಾರಂಗಂ. ಆಮೇಲೆ ಒಂದು ಜಿಂಕೆ ಹೋಗ್ತಾ ಇತ್ತು. ಕೂಡಲೇ ಕೇಳಿದವಳು, ಜಿಂಕೆ ಅವತಾರ ಏನು ಮಾಡಿಲ್ಲ ನೀನು? ಆ ಜಿಂಕೆಯನ್ನು ಬೇಟೆಯಾಡ್ಬೋದಾಗಿತ್ತಲ್ಲ. ಅಂದರೆ ಆ ಜಿಂಕೆ ಕಣ್ಣು ನೋಡಿದಾಗ ನಿನ್ನ ಕಣ್ಣಿನ ಜ್ಞಾಪಕ ಬಂತು. ಎಷ್ಟು ಸುಂದರ ಆ ಜಿಂಕೆ ಕಣ್ಣು, ನಿನ್ನ ಕಣ್ಣು ಅಷ್ಟೇ ಸುಂದರ, ನಿನ್ನ ನೆನಪಾಯಿತು, ಯೋಚನೆ ಮಾಡ್ತಾ ಕೂತು ಅಷ್ಟೊತ್ತಿಗೆ ಜಿಂಕೆ ಓಡೋಯ್ತು ಅಂತ ಅಂದ್ಬಿಟ್ಟು. ಸಾಮ್ಯೇನತೆ ಚಕ್ಷುಷೋ ಸಾರಂಗಂ ವಿಧು ಗರ್ವ ಶಂಖ್ಯ ಪಿಶಾನ್. ಮೊಲಗಳಿದ್ದು ಆ ಮೊಲ ಬೇಟೆಯಾಡೋಣ ಅಂತಂದರೆ ಆ ಮೊಲ ಬೇಟೆಯಾಡಿಬಿಟ್ರೆ ಆ ಮೊಲ ಸತ್ತು ಹೋಗ್ತದೆ. ಅದು ಸತ್ತಿತಲ್ಲ ಅಂತ ಆ ಜಾತಿಯ ಮೊಲಗಳೆಲ್ಲ ಸತ್ತು ಹೋಗ್ತವೆ. ಹಾಗೆ ಚಂದ್ರನಲ್ಲಿ ಒಂದು ಮೊಲ ಸೇರಿದೆ, ಅದು ಸತ್ತು ಹೋಗ್ತದೆ. ಆಗ ಚಂದ್ರ ನಿಷ್ಕಲಂಕನಾಗ್ತಾನೆ. ಈಗ ಆದರೆ ಚಂದ್ರನಲ್ಲಿ ಒಂದು ಕಲಂಕ ಇದೆ, ನಿನ್ನ ಮುಖದಲ್ಲಿ ಯಾವುದೂ ಇಲ್ಲ. ಆ ಮೊಲ ಎಲ್ಲ ಸತ್ತು ಚಂದ್ರನಲ್ಲಿರೋ ಮೊಲನು ಹೋಗಿಬಿಟ್ರೆ ಆವಾಗ ಚಂದ್ರನೇ ಮಿಗಿಲಾಗ್ತಾನೆ, ನೀನು ಸ್ವಲ್ಪ ಕೆಳಗಾಗ್ತೀವಿ. ಅದಾಗಬಾರ್ದು ಅಂತ ಮೊಲವನ್ನು ಬಿಟ್ಟೆ ಅಂತ ಅಂದಂತೆ. ಆಮೇಲೆ ಚಮರಿ ಮೃಗ ಅಂತ ಒಂದಿತ್ತು, ಅದು ಸಿಕ್ತು. ಚಮರಿ ಮೃಗದು ಬಹಳ ಸುಂದರ ಅಂತೆ. ಭಗವಂತ ಒಂದೊಂದು ಕಡೆ ಒಂದೊಂದು ಸೌಂದರ್ಯ ಇಟ್ಟಿದ್ದಾನೆ. ಬಹಳ ಸುಂದರ ಚಮರಿ ಮೃಗದ್ದು. ಅದರದ್ದೇ ಇವತ್ತು ಚೌರಿ ಕೂದಲು ಅಂತ ಮಾಡೋದು. ಚೌರಿ ಕೂದಲು ಅಲ್ಲ, ಅದು ಚೌರಿ ಕೂದಲು, ಚಮರದ ಬಾಲ, ಚಮರದ ಕೂದಲು ಅಂತ ಅರ್ಥ. ಆ ಚಮರಿ ಮೃಗದ ಬಾಲ ನೋಡಿದಾಗ ನಿಮ್ಮ ತಲೆ ಕೂದಲಿನ ಜ್ಞಾಪಕ ಬಂತು. ಅದನ್ನು ಯೋಚನೆ ಮಾಡ್ತಾ ನಿಂತೆ, ಅದು ಹೋಯಿತು. ಹಾಗಾದ್ರೆ ಏನೂ ಬೇಟೆ ಆಡಲಿಲ್ವಾ ನೀನು? ಆಡಲಿಲ್ಲ, ಯಾವ ಪ್ರಾಣಿನೂ ಬೇಟೆ ಆಡಲಿಲ್ಲ. ನನ್ನನ್ನು ಹಚ್ಚಿಕೊಂಡಿರ್ತಕ್ಕಂಥ ನಿಮ್ಮಲ್ಲಿರೋ ಪಾಪವನ್ನು ಬೇಟೆಯಾಡಿ ಬಂದೆ ಅಂತ ಅಂದಂತೆ. ನಿಮ್ಮ ಪಾಪನೇ ಬೇಟೆಯಾಡಿ ಬಂದೆ ಅಂತಾನೆ. ಈ ರೀತಿ ಅವ್ರನ್ನೆಲ್ಲ ಸಮಾಧಾನಪಡಿಸಿದ ಶ್ರೀಕೃಷ್ಣ. ಆಮೇಲೆ ವೃಂದಾವನದ ವಿಹಾರ ಈ ರೀತಿ ನಡೀತಾ ಇರುವಾಗ ನಾರದ ಋಷಿಗಳು ಮಧ್ಯಪ್ರವೇಶ ಮಾಡಿ ಕಂಸನ ಹತ್ರ ಎಲ್ಲ ವೃತ್ತಾಂತ ಹೇಳಿದರು. ನಿನ್ನ ಕಡೆ ಹೋದಂಥ ಬಕಾಸುರ, ಅರಿಷ್ಟಾಸುರ, ವೃಕಾಸುರ ಯಾರ್ಯಾರಿದ್ರು ಎಲ್ಲರನ್ನೂ ಕೂಡ ಕೊಂದದ್ದು ಶ್ರೀಕೃಷ್ಣ ಬಲರಾಮ. ಕಂಸ ಅವರು ನಿನ್ನ ತಂಗಿ ಮಕ್ಕಳು, ದೇವಕಿ ಮಕ್ಕಳವರು. ರಾತ್ರೋರಾತ್ರಿ ವಸುದೇವ ಹಗರಣ ಮಾಡಿದ್ದಾನೆ. 7ನೇದ್ದು ಗರ್ಭದ ಹಗರಣ, 8ನೇದ್ದು ಶಿಶುಗಳ ಹಗರಣ. ಬಲರಾಮನು ಕೂಡ ದೇವಕಿ ಮಗನೇ, ಕೃಷ್ಣನೂ ದೇವಕಿ ಮಗನೇ. ಆದರೆ ಲೋಕದಲ್ಲಿ ರೂಢಿ ಬಲರಾಮ ರೋಹಿಣಿ ಮಗ, ಕೃಷ್ಣ ಯಶೋದೆ ಮಗ ಅಂತ ಆಗಿದೆ. ನಿಜವಾಗಿಯೂ ನಿನ್ನ ತಂಗಿ ಮಕ್ಕಳು ಅಂತ ನಾರದರು ಎಲ್ಲ ಗುಟ್ಟು ಹೇಳಿಬಿಟ್ರು. ಬೇಗ ಕಂಸನ ವಧೆ ಆಗಲಿ ಅಂತ ಅವ್ರು ಮಾಡಿದ್ರು. ಕಂಸನಿಗೆ ಸಿಟ್ಟು ಬಂತು. ಕೂಡಲೇ ಆ ವಸುದೇವ ದೇವಕಿಯರನ್ನು ಜೈಲಿನಲ್ಲಿ ಕೂಡಿ ಹಾಕಿದ. ಜೈಲಿನಲ್ಲಿ ಕೂಡಿ ಹಾಕಿ ಆ ಕೃಷ್ಣನ ಇಲ್ಲೇ ಕರೆಸಿ, ಇಲ್ಲೇ ಅವನನ್ನು ಕೊಲ್ತೇನೆ ಅಂತ ಸಂಕಲ್ಪ ಮಾಡಿ ಅಕ್ರೂರ ಅಂತ ಒಬ್ಬ ಇದ್ದ ಕಂಸನ ಮಂತ್ರಿ, ಅಕ್ರೂರನಿಗೆ ಹೇಳಿ ಕಳಿಸ್ತಾನೆ. ಅಕ್ರೂರ ಬಂದ. ಅಕ್ರೂರ, ನೀನು ನಂದಗೋಕುಲಕ್ಕೆ ರಥ ತಗೊಂಡು ಹೋಗಿ ಅಲ್ಲಿರ್ತಕ್ಕಂಥ ಕೃಷ್ಣ ಮತ್ತು ಬಲರಾಮರನ್ನು ಈ ಮಧುರಾಪಟ್ಟಣಕ್ಕೆ ಕರ್ಕೊಂಡು ಬರಬೇಕು. ಸುಮ್ಮನೆ ಬಾ ಅಂದರೆ ಬರೋದಿಲ್ಲ. ನಿಮ್ಮ ಸೋದರ ಮಾವ ಕಂಸ ಒಂದು ಬಿಲ್ಲಿನ ಪೂಜೆ ಇಟ್ಕೊಂಡಿದ್ದಾನೆ. ಅನಾದಿ ಕಾಲದಿಂದ ಒಂದು ಬಿಲ್ಲು ಬಂದಿದೆ ಅವನ ಮನೆಯಲ್ಲಿ. ಆ ಧನುಸ್ಸಿನ ಪೂಜೆ, ಆಯುಧ ಪೂಜೆ ಅಂತ ಇಟ್ಕೊಂಡಿದ್ದಾನೆ. ಮಹಾಪರಾಕ್ರಮಿಗಳಾದ ನೀನು ಮತ್ತು ಬಲರಾಮ ಬಂದರೆ ಆಯುಧ ಪೂಜೆಗೆ ಒಂದು ಶೋಭೆ ಇರ್ತದೆ, ಅದಕ್ಕೆ ನೀವಿಬ್ಬರು ಬರಬೇಕಂತೆ ಅಂತ ಹೇಳಿ ಕರ್ಕೊಂಡು ಬಾ ಅಂತ ಕಳಿಸಿದ. ಅಕ್ರೂರನಿಗೆ ಬಹಳ ಸಂತೋಷ ಆಯಿತು. ಅವನು ಒಳ್ಳೆ ಜೀವ, ಸುರಜೀವ. ಅವನೊಬ್ಬ ಗಂಧರ್ವ, ಕಿಶೋರ ಅಂತ ಅವನ ಹೆಸರು. ಆ ಗಂಧರ್ವ ಏನೋ ಹೊಟ್ಟೆಪಾಡಿಗಾಗಿ ಮತ್ತು ಕಂಸನ ಹತ್ರ ಮಂತ್ರಿ ಆಗಿದ್ದ. ಒಳ್ಳೆ ಜೀವ, ಹೊಟ್ಟೆಗೋಸ್ಕರ ಎಲ್ಲೆಲ್ಲೋ ಹೋಗಬೇಕಾಗ್ತದೆ. ಅವನು ಕಂಸನ ಮಂತ್ರಿ ಆಗಿದ್ದ. ಆದರೆ ಈ ಭಾಗ್ಯ ಬಂತಲ್ಲ, ಕೃಷ್ಣನ್ ಕರ್ಕೊಂಡು ಬಾ ಅಂತ ಅನ್ನೋ ಭಾಗ್ಯ. ಉಣಿದು ಕುಪ್ಪಳಿಸಿಬಿಟ್ಟ, ರಥ ತೊಗೊಂಡು ಹೊರಟ. ಸಾಯಂಕಾಲ ಆಗಿತ್ತು. ನಂದಗೋಕುಲಕ್ಕೆ ಬರುವಾಗ ಆಗ್ತಾನೆ ದನಕರುಗಳು ಕಾಡಿಗೆ ಬಂದು ಹುಲ್ಲು ಮೇದು ಮನೆಗೆ ಹೋಗ್ತಾ ಇದ್ದು. ಎಲ್ಲ ದನಕರುಗಳನ್ನು ಅಕ್ರೂರ ನೋಡಿದ. ನೋಡಿ ಸೀದಾ ಬಂದ. ಸಾಯಂಕಾಲದ ಹೊತ್ತು ಕೃಷ್ಣನ ಮನೆಗೆ ಹೋಗಲಿಲ್ಲ. ಗೋಶಾಲೆಗೆ ಹೋದಂತೆ. ಸೀದಾ ಗೋಶಾಲೆಯಲ್ಲೇ ಇರ್ತಾನೆ ಕೃಷ್ಣ, ಇಷ್ಟೊತ್ತಿಗೆ ಹಾಲು ಕರಿತಿರ್ತಾನೆ ಅಂತ ಗೋಶಾಲೆಗೆ ಹೋದ. ಅಲ್ಲಿ ಗೋವಿನ ಬುಡದಲ್ಲಿ ಪಾತ್ರೆ ಹಿಡ್ಕೊಂಡು ಕೃಷ್ಣ ಹಾಲು ಕರಿತಾ ಇದ್ದಂತೆ. ಅಕ್ರೂರ ಹೋದಾಗ ಅವನ ಕಣ್ಣಿಗೆ ಬಿದ್ದ ದೃಶ್ಯ ಇದು. ವಾದಿರಾಜರು ಹೇಳ್ತಾರೆ, ಕೃಷ್ಣನ ಹತ್ರ ನಾವು ಹೋದರೆ ಸಾಕು, ಅವನ ಕೈಯಲ್ಲಿ ಪಾತ್ರೆ ಹಿಡ್ಕೊಂಡು ಹಾಲು ಕರೆದಂತೆ ನಿಮ್ಮ ಅಭೀಷ್ಟಗಳನ್ನೆಲ್ಲ ಹಿಂಡಿಕೊಡ್ತೇನೆ ಅಂತ ಸೂಚನೆ ಕೊಡ್ತಾ ಇದ್ದಾನೆ ಅಂತಾರೆ. ಅಕ್ರೂರ ಅದೇ ಅರ್ಥ ಮಾಡಿಕೊಂಡ. ಕೃಷ್ಣನ್ ನೋಡಿದ ಕೂಡಲೇ ಅಕ್ರೂರ ಸಾಷ್ಟಾಂಗ ನಮಸ್ಕಾರ ಹಾಕಿದ. ನಾನಾಮ ನಾರಾಯಣ ಮಾದಿಪುರುಷಂ, ಆದಿಪುರುಷ ನಾರಾಯಣ ಅಂತ ತಿಳ್ಕೊಂಡು ನಮಸ್ಕಾರ ಹಾಕಿದ. ನನ್ನರ್ಥ ನವ್ಯೋತ್ಸವ ಜಾತ ಸಂಭ್ರಮ. ಇವತ್ತು ನನ್ನ ಜೀವನದಲ್ಲಿ ದೊಡ್ಡ ಹಬ್ಬ, ಇವತ್ತು ದೊಡ್ಡ ಉತ್ಸವ ಆಯಿತು ನನಗೆ, ಕೃಷ್ಣನ ದರ್ಶನ ಆಯಿತು ಅಂತ ಕುಣಿದಾಡಿದ. ತನಗೆ ಬಂದಷ್ಟು ಸ್ತೋತ್ರ ಮಾಡಿದ, ಕೃಷ್ಣನ ಆನಂದಪಡಿಸಿದ ಅಕ್ರೂರ. ಕೃಷ್ಣನು ಕೂಡ ಅಕ್ರೂರನ್ನ ತಮಾಲಿಲಿಂಗೆ ದೃಢಮಚ್ಯುತ ಪ್ರಿಯಂ, ತಾನು ಹಾಲಿನ ಪಾತ್ರೆ ಅಲ್ಲಿಟ್ಟು ಬಂದು ಅಕ್ರೂರನನ್ನು ದೃಢವಾಗಿ ಆಲಿಂಗನೆ ಮಾಡಿಕೊಂಡು ಮನೆ ಒಳಗೆ ಕರ್ಕೊಂಡು ಹೋಗಿ ಆಸನದಲ್ಲಿ ಕೂಡಿಸಿ, ಅಕ್ರೂರ ಕ್ಷೇಮವಾಗಿದ್ದೀಯಾ ಅಂತ ಕೇಳಿದ್ನಂತೆ. ಅಕ್ರೂರ ಹೇಳ್ತಾನೆ, ನನ್ನ ಕ್ಷೇಮ ಎಲ್ಲ ನಿನ್ನ ಕೈಯಲ್ಲಿದೆ ಅಂದ.
ಯಾಕೆಂದರೆ ಕ್ಷೇಮಸ್ತಾವದನಂತ ಹೃತ್ಸರಸಿಜೆ ಯಾವದ್ಭವಾನ್ ವರ್ತತೆ. ಎಲ್ಲಿಯವರೆಗೆ ನಿನ್ನ ಸ್ಮರಣೆ ನಮ್ಮ ಮನಸ್ಸಿನಲ್ಲಿ ಇರ್ತದೋ ಅಲ್ಲಿಯವರೆಗೆ ನಾವು ಕ್ಷೇಮ. ನಿನ್ನ ಮರು ಬಂತು, ವಿಸ್ಮರಣೆ ಆಯಿತು ಅಂದರೆ ಅದೇ ಆಪತ್ತು ನೋಡು. ಎಲ್ಲಿವರೆಗೆ ನಿನ್ನ ಸ್ಮರಣೆ ಇರ್ತದೆ ಅಲ್ಲಿವರೆಗೆ ಕ್ಷೇಮವಾಗಿರ್ತೀವಿ. ಅಂದರೆ ಸದಾ ನಮ್ಮ ಹೃದಯದಲ್ಲಿ ನಿನ್ನ ಸ್ಮರಣೆ ಇರಬೇಕು. ಸದಾ ಎನ್ನ ಹೃದಯದಲ್ಲಿ ವಾಸ ಮಾಡು ಅಂತ ಹೇಳಿದ ಹಾಗೆ ಸದಾ ನೀನು ನಮ್ಮ ಹೃದಯದಲ್ಲಿರಬೇಕು, ನಾವು ಕ್ಷೇಮವಾಗಿರ್ತೀವಿ. ಅಕ್ರೂರನ್ನು ಕೃಷ್ಣ ಕೇಳ್ತಾನೆ ಮತ್ತೆ, ಅಕ್ರೂರ, ಈ ಭೂಮಿಯಲ್ಲಿ ಹುಟ್ಟಿದ್ದಿ, ಸಾಕಷ್ಟು ಪುಣ್ಯಕ್ಷೇತ್ರಗಳಿದೆ, ತೀರ್ಥಗಳಿದೆ. ಆ ತೀರ್ಥ ಸ್ನಾನ, ಪುಣ್ಯಕ್ಷೇತ್ರ ಯಾತ್ರೆ ಏನಾದರೂ ಮಾಡಿದೀಯಾ ಅಥವಾ ಸುಮ್ಮನೆ ಊಟ ಮಾಡ್ಕೊಂಡು ಕೂತಿದೀಯಾ ಮನೆಯಲ್ಲಿ? ಎಲ್ಲೂ ಹೋಗಿದ್ದಿಲ್ಲ ಅಂತಂದ. ಎಲ್ಲೂ ಹೋಗಿಲ್ಲ, ಈಗ ತಾನೇ ಸಕಲ ತೀರ್ಥ ಸ್ನಾನ ಆಯಿತು. ಯಾಕೆ ಅಂದರೆ ನಾನು ಬರುವಾಗ ನಿನ್ನ ಪಾದದ ಗುರುತು ನೋಡಿ ಹೊರಳಾಡಿಕೊಂಡು ಬಂದೆ. ಅದರಲ್ಲಿ ಚಕ್ರ ಶಂಖಾದಿ ಅಂಕಿತವಾದ ಆ ಪಾದದ ಗುರುತು ನೋಡಿ ಹೊರಳಾಡಿಬಿಟ್ಟೆ. ಸಕಲ ತೀರ್ಥ ಸ್ನಾನ ಮಾಡಿದ ಪುಣ್ಯ ಬಂತು. ನಿನ್ನ ಬಳಿ ಬಂದದ್ರಿಂದ ಕ್ಷೇತ್ರ ಯಾತ್ರೆ ಪುಣ್ಯನೂ ಬಂತು. ಪುಣ್ಯದ ಕೆಲಸ ಏನಾದರೂ ಮಾಡ್ಕೊಂಡಿದ್ದೀಯೋ ಏನೋ ಅಂತ ಕೇಳಿದಂತೆ, ಏನೂ ಮಾಡಿಲ್ಲ, ಆದರೆ ಸಾಕಷ್ಟು ಪುಣ್ಯವಂತ ನಾನು ಆಗಿದ್ದೀನಿ. ಕಂಸನಿಗೆ 100 ಜನ ಮಂತ್ರಿಗಳಿರುವಾಗ ನಿನ್ನನ್ನು ಕರ್ಕೊಂಡು ಬಾ ಅಂತ ನನ್ನನ್ನೇ ಕಳಿಸಿದ್ನಲ್ಲ, ನನ್ನಷ್ಟು ಪುಣ್ಯ ಯಾರಿಗಿದೆ? ಆದ್ದರಿಂದ ಸಾಕಷ್ಟು ಪುಣ್ಯವಂತನಾಗಿದ್ದೇನೆ ನಾನು. ವೇದಾಧ್ಯಯನ ಮಾಡಿದ್ದೀಯಾ ಅಂತ ಬೇರೆ ಕೇಳಿದ್ದಂತೆ. ನಿಂದು ಯಾವ ಶಾಖೆ, ಶಾಖೆನೋ ಋಕ್ ಶಾಖೆನೋ ವೇದಾಧ್ಯಯನ ಮಾಡಿದೀಯಾ ಅಂದರೆ ನಿನ್ನ ಬಾಯಿಂದ ಬಂದ 4 ಮಾತು ನನ್ನ ಕಿವಿಗೆ ಬಿತ್ತು, ಅದೇ ವೇದಾಧ್ಯಯನ. ಅದಕ್ಕಿಂತ ವೇದ ಬೇರೇನಿದೆ? ಕಂಸ ಏನು ಹೇಳಿ ಕಳಿಸಿದ್ದಾನೆ ಅಂತ ಕೇಳಿದಾಗ, ಬಿಲ್ಲಿನ ಪೂಜೆಗೆ ಬರಬೇಕಂತೆ ಅಂತಷ್ಟು ಹೇಳಿದ. ಕೃಷ್ಣ ಹೇಳ್ತಾನೆ, ಆಯಿತು ಹೋಗೋಣ, ಈಗ ರಾತ್ರಿ ಬಂದಿದ್ದೀನಿ ನೀನು, ಈ ರಾತ್ರಿ ಪ್ರಯಾಣ ಬೇಡ, ಇಲ್ಲೇ ಮಲ್ಕೋ. ಬಹಳದ ಅಪರೂಪಕ್ಕೆ ಬಂದಿದ್ದಿ, ತುಂಬ ಮಾತಾಡೋದಿದೆ ನಿನ್ನ ಹತ್ರ, ಹರಟೆ ಹೊಡ್ಕೊಂಡು ಮಲ್ಕೊಳ್ಳೋಣ, ಇಲ್ಲೇ ಊಟ ಮಾಡು, ಇಲ್ಲೇ ಮಲ್ಕೋ, ಬೆಳಗ್ಗೆ ಎದ್ದು ಹೋಗೋಣ. ಬೆಳಿಗ್ಗೆ ಮಾತ್ರ ಬೇಗ ಎಬ್ಬಿಸ್ತೀನಿ, ಎದ್ದು ಹೋಗೋಣ. 8-9 ಗಂಟೆಗೆ ಎಬ್ಬಿಸಿದ್ರೆ ಆಗ ಬೇಗ ಎಬ್ಬಿಸ್ತೀನಿ. ಯಾಕೆ ಅಂದರೆ ನಾವು ಹೇಳೋದು ತಡ ಮಾಡಿಬಿಟ್ರೆ ಗೋಪಿಕಾಸ್ತ್ರೀಯರು ನಮ್ಮನ್ನು ಇಲ್ಲಿಂದ ಬಿಡಲ್ಲ. ಅವ್ರನ್ನೆಲ್ಲ ಅವ್ರು ಹೇಳೋದ್ರೊಳಗೆ ನಾವು ಇಲ್ಲಿಂದ ದಾಟಿರಬೇಕು, ಇಲ್ದಿದ್ರೆ ಎಲ್ಲ ಅಡ್ಡಗಟ್ತಾರೆ. ಆದ್ದರಿಂದ ಬೇಗ ಎದ್ದು ಹೋಗೋಣ ಅಂತಂದಾಗ ಅಕ್ರೂರ ಒಪ್ಪಿದ. ಮಲಗಿದರು. ರಾತ್ರಿ ಮಾತಾಡ್ತಾ ಮಲಗಿದ್ದಾನೆ. ಬೆಳಗ್ಗೆ ಬೇಗ ಎಬ್ಬಿಸಿದ ಕೃಷ್ಣ. ಅಕ್ರೂರ, ಬಲರಾಮ ಅವ್ರನ್ನೆಲ್ಲ ಎಬ್ಬಿಸಿದ. 3 ಜನ ಹೋಗಬೇಕಾಗಿತ್ತು, ಬಲರಾಮ, ಅಕ್ರೂರ, ಕೃಷ್ಣ. ಅಕ್ರೂರ ಹೇಳಿದಂತೆ, ಕೃಷ್ಣ ಒಂದು ಸ್ನಾನ ಸಂಧ್ಯಾವಂದನೆ ಒಂದು ಮುಗಿಸಿಬಿಡ್ತೀನಿ, ಮತ್ತೆ ಹೋಗೋಣ ಅಂತ. ಕೃಷ್ಣ ಅಂತಾನೆ, ನೀನು ಸ್ನಾನ ಸಂಧ್ಯಾವಂದನೆ ಮಾಡ್ತಾ ಕೂತ್ರು ಗೋಪಿಕಾಸ್ತ್ರೀಯರು ಎದ್ದು ಬಿಡ್ತಾರೆ, ತಡ ಆಗ್ತದೆ. ದಾರಿಯಲ್ಲಿ ಬೇಕಾದಷ್ಟು, ಇದು ಯಮುನಾ ನದಿ ದಾರಿಯಲ್ಲೇ ಇದೆ, ಅಲ್ಲಿ ಮಾಡುವಂತಿ, ಮೊದಲು ಇಲ್ಲಿಂದ ಜಾಗ ಖಾಲಿ ಮಾಡಿ ಬಿಡೋಣ ಅಂತ ಇವನು. ಸರಿ ಹಾಗಾದರೆ ಅಂತ ಹೇಳಿ 3 ಜನ ಸೇರಿ ಬೇಗ ಹೋಗಿಬಿಡೋಣ, ಯಾರೂ ಇರೋದಿಲ್ಲ ಅಂತ ಬಾಗಿಲು ತೆಗಿತಾರೆ. ನಂದಗೋಕುಲದ ಮಹಿಳಾ ಮಂಡಳಿ ಪೂರ್ತಿ ಅಲ್ಲೇ ಇದೆ. ರಾತ್ರಿನೇ ಬಂದುಬಿಟ್ಟಿದ್ದಾರೆ ಅವರು. ಮುರಾರಿ, ನಂದಗೋಕುಲ ಹಳ್ಳಿ ಸಾಕು ಮಾಡಿ ಮಧುರಾಪಟ್ಟಣ ರಾಜಧಾನಿ ಅಂತ ಅಲ್ಲಿ ಹೊರಟಿದ್ದೀಯಾ ನೀನು ಅಂತ ಕೇಳ್ತಾ ಇದ್ದೆ. ಮಧುರಾಪಟ್ಟಣ ರಾಜಧಾನಿ, ನಂದಗೋಕುಲ ಬರೀ ಹಳ್ಳಿ. ಆ ಗೋಪಿಕಾಸ್ತ್ರೀಯರು ಅಷ್ಟೂ ಜನ ಸೇರಿಬಿಟ್ಟಿದ್ದಾರಂತ. ಬಿಡಲ್ಲ ನಾವು ನಿಮ್ಮನ್ನು ಅಂತ. ಕೃಷ್ಣನಿಗೆ ಇವ್ರಿಗೆಲ್ಲ ಯಾರು ಹೇಳಿದರು? ಅಕ್ರೂರ, ನೀನೇನಾದರೂ ಹೇಳಿ ಬಂದಿಯೇನೋ ಅಂತ. ಹೆಂಗೆ ಗೊತ್ತಾಯ್ತು ಇವರಿಗೆ, ಇವರೆಲ್ಲ ಹೇಗೆ ಬಂದರು ಅಂತ ಇವನಿಗೆ ಅನುಮಾನ. ವಾದಿರಾಜ ಸ್ವಾಮಿಗಳೇ ಒಂದು ಹಾಡಿನಲ್ಲಿ ಹೇಳ್ತಾರೆ, ಅಕ್ರೂರ ಬರುವಾಗ ರಾತ್ರಿ ಆಗಿತ್ತು, ರಥ ಹೊರಗಡೆ ನಿಲ್ಲಿಸಿದ್ದ. ಯಾವುದೋ ಒಬ್ಬ ಹೆಣ್ಣು ಮಕ್ಕಳು ಯಾರ್ದೋ ಮನೆಗೆ ಅರಿಶಿಣ ಕುಂಕುಮಕ್ಕೆ ಹೋಗಿದ್ಲು. ಆಕೆ ಅರಿಶಿಣ ಕುಂಕುಮ ತಗೊಂಡು ಬರೋದ್ರೊಳಗಡೆ ಅಕ್ರೂರ ಬಂದುಬಿಟ್ಟಿದ್ದ. ರಥ ಹೊರಗಡೆ ನಿಂತಿದೆ. ಹೋಳಿಗೆ ಹೋಗೋದಕ್ಕಿಂತ ಮುಂಚೆ ಎದ್ದು ಕೃಷ್ಣ ಇಲ್ಲಿಂದ ಹೋಗ್ತಾನೆ, ರಥ ಬಂದಿದೆ ಅಂತ ಹೇಳಿ ಅವಳು ಎಲ್ರಿಗೂ ಸುದ್ದಿ ಮುಟ್ಟಿಸಿಬಿಟ್ಟಿದ್ದಾಳೆ. ಆ ರಾತ್ರಿನೇ ಬಂದು ಎಲ್ಲರೂ ಇಲ್ಲಿ ಸೇರಿದ್ದಾರೆ. ಬಾಗಿಲು ತೆಗೆದು ಕೂಡಲೇ ಶುರು ಮಾಡಿದರು, ಜಿಗಮಿಷಿ ಮುರಾರೆ ರಾಜಧಾನಿಗೆ ಹೊರಟು ಬಿಟ್ಟಿದ್ದೀನಿ ನೀನು, ಇನ್ನು ವಾಪಸ್ ಬರೋದಿಲ್ಲ. ಹಳ್ಳಿ ಬಿಟ್ಟು ಊರಿಗೆ ದೊಡ್ಡ ನಗರಕ್ಕೆ ಹೋದವ್ರು ಮತ್ತೆ ಹಳ್ಳಿಗೆ ಬರಲ್ಲ, ನೀನು ಬಿಡೋದಿಲ್ಲ ನಾವು ಅಂತ ಎಲ್ಲರೂ ಕೂತಿದ್ದಾರೆ. ಅವರಿಗೆ ಸಮಾಧಾನ ಪಡಿಸಿ ಬರೋದ್ರೊಳಗೆ ಸಾಕಾಗಿ ಹೋಯ್ತಂತೆ ಕೃಷ್ಣನಿಗೆ. ಒಬ್ಬಳಂತೂ ಗೋಪಿಕಾಸ್ತ್ರೀ ಕೇಳಿದಂತೆ ಜೊತೆಗಿದ್ದವ್ರನ್ನ, ಯಾರದು ಕೃಷ್ಣನ್ ಕರ್ಕೊಂಡು ಹೋಗ್ಲಿಕ್ಕೆ ಬಂದಿರೋದು ಅಂತ. ಅಕ್ರೂರ ಗಾಬರಿ ಆಗ್ತಿದ್ದಾನೆ, ಏನಪ್ಪ ನನ್ನ ಹೆಸರು ಬಂದರೆ ಏನು ಮಾಡಿಬಿಡ್ತಾರೋ ಏನೋ ಅಂತೀವಿ. ಯಾರದು ಅಂತ ಯಾರು ಹೇಳಿದ್ರು, ಅಕ್ರೂರ ಅಂತ ಬಂದಿದ್ದಾನೆ ಅಂತ. ಏನು ಹೆಸರಿಟ್ಟಿದ್ದಾರೋ, ಅವನಂಥ ಕ್ರೂರ ಮತ್ತೊಬ್ಬ ಇಲ್ಲ ಪ್ರಪಂಚದಲ್ಲಿ, ಅಕ್ರೂರ ಅಂತ ಬೇರೆ ಅವನು. ಹಿಂಗೆ ಬೈತಾ ಇದ್ದಾರೆ. ಇನ್ನೊಬ್ಳು ಸಮರ್ಥನೆ ಮಾಡಿದಂತೆ, ಅಕ್ರೂರ ಅನ್ನೋ ಹೆಸರು ಸರಿಯಾಗಿದೆ ಅಂತ. ಯಾಕೆ ಅಂದರೆ ಅನುತ್ತಮೋ ದುರಾಧರ್ಷಃ ಅಂತ ವಿಷ್ಣು ಸಹಸ್ರನಾಮದಲ್ಲಿ ಬರ್ತದೆ. ಅನುತ್ತಮ ಅಂದ್ರೆ ಏನು? ಉತ್ತಮ ಅಲ್ಲದೆ ಇರೋನು ಅಂತ ಅರ್ಥನಾ? ಉತ್ತಮನೇ, ಹರಿಸರ್ವೋತ್ತಮ ಅಂತ ನಾವು ಅಂತೀವಿ. ವಿಷ್ಣು ಸಹಸ್ರನಾಮದಲ್ಲಿ ಅನುತ್ತಮೋ ದುರಾಧರ್ಷ ಅಂತಿದೆ. ಅವನಿಗಿಂತ ಉತ್ತಮ ಮತ್ತೊಬ್ಬ ಇಲ್ಲ ಅಂತ ಅರ್ಥ ಅದಕ್ಕೆ. ಹಾಗೆ ಇವಳು ಹೇಳಿಲ್ಲ, ಅಕ್ರೂರ ಅಂದರೆ ಇವನಿಗಿಂತ ಕ್ರೂರ ಇನ್ನೊಬ್ಬ ಇಲ್ಲ, ಅದಕ್ಕೆ ಅಕ್ರೂರ ಅಂತ ವ್ಯಾಖ್ಯಾನ ಮಾಡಿದರು. ಅಂತೂ ಸಾಕಾಗಿ ಹೋಯ್ತು ಅಕ್ರೂರನಿಗೆ. ಅಂತೂ ರಥದಲ್ಲಿ ಕರ್ಕೊಂಡು ಹೋಗಬೇಕು ಅಂತ ಅಕ್ರೂರ ಬಂದಿದ್ದ. ರಥದಲ್ಲಿ ಕೂಡಿಸ್ಕೊಂಡು ಹೊರಟೋದ. ಗೋಪಿಕಾಸ್ತ್ರೀಯರೆಲ್ಲ ಮನೋರಥದಲ್ಲಿ ಕೂತ್ಕೊಂಡು ಅವ್ರು ಹೋದರಂತೆ. ಅವರೆಲ್ಲ ರಥದಲ್ಲಿ ಹೋದರೆ, ಮನೋರಥದಲ್ಲಿ ಗೋಪಿಕಾಸ್ತ್ರೀಯರೆಲ್ಲ ಹೋದರು. ಎಲ್ಲ ದೂರ ಬಂದು ಮಧ್ಯದಲ್ಲಿ ಬಂದಾಗ ಯಮುನಾ ನದಿ ಬಂತು.
ಕೃಷ್ಣ ಹೇಳ್ತಾನೆ, ಅಕ್ರೂರ ಹೇಳಿದ, ಅಲ್ಲಿ ಬೆಳಿಗ್ಗೆ ಅಂತೂ ಸ್ನಾನ ಬೇಡ ಅಂತಂದು, ಈಗ ಯಮುನಾ ನದಿ ಬಂದಿದೆ, ಇಲ್ಲಿ ಆದರೂ ಒಂದು ಸ್ನಾನ ಸಂಧ್ಯಾ ಮುಗಿಸ್ತೀನಿ ಅಂತ ಕೃಷ್ಣ ಬಲರಾಮನ ರಥದಲ್ಲಿ ಕೂಡಿಸಿ ಯಮುನಾ ನದಿಯಲ್ಲಿ ಮುಳುಗಲಿಕ್ಕೆ ಇಳಿತಾನೆ. ಇಳಿದು ಮುಳುಗಿದಾಗ ಕೃಷ್ಣ ಅಲ್ಲಿ ಕಂಡಂತ, ರಥದಲ್ಲಿದ್ದ ಕೃಷ್ಣ ಇಲ್ಲಿ ಕಂಡ. ಇದೇನಿದು ರಥದಲ್ಲಿಲ್ವೇ ಅಂತ ಬೇಗ ಮೇಲಕ್ಕೆದ್ದು ನೋಡ್ತಾನೆ, ರಥದಲ್ಲಿದ್ದಾನೆ. ಮತ್ತೆ ಮುಳುಗಿದರೆ ಇಲ್ಲಿದ್ದಾನೆ, ಮತ್ತೆ ಮೇಲಕ್ಕೆದ್ದು ನೋಡಿದರೆ ರಥದಲ್ಲಿದ್ದಾನೆ. ಏನಿದು ಅಂತ ಯೋಚನೆ ಮಾಡುವಾಗ ಆ ರೂಪ, ಕೃಷ್ಣನ ರೂಪ ಹೋಗಿ ಅನಂತ ಪದ್ಮನಾಭ ರೂಪ ಕಾಣಿಸ್ತಂತೆ. ಅದು ಯಮುನಾ ನದಿಯಲ್ಲೇ ಪೂಜೆ ಮಾಡೋದು. ನಾವು ಅನಂತ ಪದ್ಮನಾಭ ವ್ರತ ಮಾಡುವಾಗ ಯಮುನಾ ಪೂಜೆ ಮಾಡಿ, ಶೇಷದೇವರ ಪೂಜೆ ಮಾಡಿ, ಆ ಶೇಷ್ಯಾಯಾದ ಪರಮಾತ್ಮನನ್ನು ಪೂಜೆ ಮಾಡೋದು. ಎಲ್ಲ ಅವತಾರ ರೂಪಗಳಿಗೆ ಅದು ಮೂಲ ರೂಪ. ಮೊದಲು ಕೃಷ್ಣ ಕಾಣಿಸ್ಕೊಂಡು ಆಮೇಲೆ ಅನಂತ ಪದ್ಮನಾಭ ರೂಪ ಗೋಚರ ಆಯಿತು. ಸಾಕ್ಷಾತ್ ಅನಂತ ಪದ್ಮನಾಭನೇ ಕೃಷ್ಣ ಅನ್ನೋ ಸಾಕ್ಷಾತ್ಕಾರ ಅಕ್ರೂರನಿಗಾಯಿತು. ಆಮೇಲೆ ಆ ರೂಪ ಮರೆ ಆದಮೇಲೆ ಅಕ್ರೂರ ಮೇಲೆ ಬಂದ, ಕರ್ಕೊಂಡು ಬಂದ. ಮಥುರಾಪಟ್ಟಣಕ್ಕೆ ಬಂದು ಕೂಡಲೇ ಕೃಷ್ಣ ಅಕ್ರೂರನಿಗೆ ಹೇಳಿದ, ನೀನಿನ್ನ ಮನೆಗೆ ಹೋಗು, ನನ್ನ ಪಾಟಿಗೆ ನಾನು ಬರ್ತೀನಿ ಅಂತ ಹೇಳಿ ಅಕ್ರೂರನನ್ನು ಕಳಿಸ್ತಾನೆ. ಅಕ್ರೂರ ಮನೆಗೆ ಹೋದ. ಆಮೇಲೆ ಶ್ರೀಕೃಷ್ಣ ತನ್ನ ಮನೆಗೆ ತಾನು ಹೋದ. ರಾತ್ರಿಯಲ್ಲಿ ಊಟ ಮಾಡಬೇಕಲ್ಲ, ರಾತ್ರಿ ಕ್ಷೀರಾನ್ನ ಭೋಜನಂ ಅಂತ ಕ್ಷೀರಾನ್ನ ಊಟ ಮಾಡಿ ಮಲಗಿದ್ದಂತೆ ಕೃಷ್ಣ. ಮರುದಿವಸ ಬೆಳಗ್ಗೆದ್ದು ಕಂಸನ ಮನೆಗೆ ಹೋದ. ಕಂಸ ಕೃಷ್ಣನ ಕೊಲ್ಲಿಕ್ಕೆ ಎಲ್ಲ ಸಂಚು ಮಾಡಿ ಇಟ್ಟಿದ್ದ. ಒಂದು ದೊಡ್ಡ ಆನೆ, ಕೋಲೆಯಾಪೀಡ ಅಂತ ಒಂದು ಮದಭರಿತವಾದ ಆನೆ. ಅದಕ್ಕೆ ನೋಡ್ಕೊಳ್ಳಿಕ್ಕೆ ಒಬ್ಬ ಮಾವುತ, ಅಂಬಷ್ಟ ಅಂತ ಅವನೊಬ್ಬ ಅಸುರ, ಅದು ಇಟ್ಟಿದ್ದ. ಅದನ್ನು ದಾಟಿ ಮುಂದೆ ಬಂದರೆ ಚಾಣೂರ ಮುಷ್ಟಿಕ ಅಂತ ಇಬ್ಬರು ಜಟ್ಟಿಗಳು, ಅವರನ್ನೂ ದಾಟಿ ಬಂದರೆ 21 ಅಕ್ಷೌಹಿಣಿ ಸೈನ್ಯ ನಿಲ್ಲಿಸಿದ್ದ ಕಂಸ. ಅದನ್ನೂ ದಾಟಿ ಹೋದರೆ ತನ್ನ 7 ಮಂದಿ ತಮ್ಮಂದ್ರನ್ನ ನಿಲ್ಲಿಸಿದ್ದ. ಇಷ್ಟೆಲ್ಲ ವ್ಯವಸ್ಥೆ ಮಾಡಿದ್ದಾನೆ. ಕೃಷ್ಣ ಹೋಗಿ ಆ ಅಂಬಷ್ಟ ಅನ್ನೋ ಮಾವುತನನ್ನು ಮೊದಲು ಕೊಂದ, ಆನೆಯನ್ನು ಕೊಂದು ಹಾಕಿದ, 21 ಅಕ್ಷೌಹಿಣಿ ಸೈನ್ಯ ನಾಶ ಮಾಡಿದ, ಚಾಣೂರ ಮುಷ್ಟಿಕರನ್ನು ಕೊಂದರು. ವಾದಿರಾಜರು ಹೇಳ್ತಾರೆ, ಮುಷ್ಟಿಕನನ್ನು ಬಲರಾಮ ಕೊಂದ, ಚಾಣೂರನನ್ನು ಕೃಷ್ಣ ಕೊಂದ. ಹೇಗೆ ಕೊಂದ ಅಂತಂದರೆ, ಚಾಣೂರನ ಜೊತೆ ಯುದ್ಧ ಮಾಡಿ ಸೋಲಿಸಿ ಬೀಳಿಸಿ ಅವನ ಕಾಲು ಹಿಡ್ಕೊಂಡು 108 ಸಲ ಗರ 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 ತಿರುಗಿಸಿ ನೆಲಕ್ಕೆ ಅಪ್ಪಳಿಸಿದ್ನಂತೆ. ತುಂಡು ತುಂಡಾಗಿ ಹೋಯ್ತು, ಪೀಸ್ ಪೀಸಾಗಿ ಹೋಯ್ತು ಅವನ ದೇಹ, ತಲೆ. ಆ ರೀತಿ ಹೊಡೆದಂತೆ. ಯಾಕೆಂದರೆ ಯಾರಾದರೂ ಯಾತ್ರೆಗೆ ಹೋಗುವಾಗ ಅಥವಾ ಹೊಸ ವೆಹಿಕಲ್ ತೊಗೊಂಡಾಗ ನಿರ್ವಿಘ್ನವಾಗಿ ಯಾತ್ರೆ ಆಗಲಿ ಅಂತ ಹೇಳಿ ಒಂದು ತೆಂಗಿನಕಾಯಿ ತೊಗೊಂಡು ನೀವಾಳಿಸಿ ಹೊಡೆಯೋದು ಅಂತ ಉಂಟು. 3 ಸಲ ಹಿಂಗೆ ಮಾಡಿ ಜೋರಾಗಿ ನೆಲಕ್ಕೆ ಅಪ್ಪಳಿಸ್ತಾರೆ. ಅದು ಪುಡಿ ಪುಡಿ ಆಗಿಬಿಡಬೇಕು. ಏನಾದರೂ ತೊಂದರೆ ಬರೋದಿದ್ದರೆ ಆ ತೊಂದರೆ ಉಂಟು ಮಾಡುವಂಥ ಅಸುರರಿಗೆ ಅದು ಶಾಂತಿ. ಆ ರೀತಿ ಕೃಷ್ಣ ತನ್ನ ಸೋದರ ಮಾವನ್ನ ನರಕದ ಯಾತ್ರೆ ಕಳಿಸ್ಲಿಕ್ಕೆ ಅಂತ ಬಂದವನು ತೆಂಗಿನಕಾಯಿ ತಂದಿದ್ದಿಲ್ಲ. ತೆಂಗಿನಕಾಯಿನೇ ಬೇಕು ಅಂತಿಲ್ಲ, ಕುಂಬಳಕಾಯಿ ಇದ್ದರೆ ಅದನ್ನು ನಿವಾಳಿಸಿ ಹೊಡಿಬಹುದು. ಕುಂಬಳಕಾಯಿನೂ ತಂದಿದ್ದಿಲ್ಲ, ನಿಂಬೆಹಣ್ಣು ತಂದಿದ್ದಿಲ್ಲ. ಚಾಣೂರ ಬಂದಾಗ ಅವನ ತಲೆನೇ ಅದರಂತೆ ಉಪಯೋಗಿಸಿ ಬಾಲಮಲ್ಲ ಕರ ಚೂರ್ಣಿತ ಭಾಸ್ವನ್ನಾರಿಕೇಲ ತುಲನಾಂ ಸಜಗಾಮ ಅನ್ಯಲೋಕ ಗಮನೋದ್ಯತ ಭೀತೋತ್ತಂಸ ಕಂಸ ಪರಿಪಂಥಿ ಸುಶಾಂತಿ. ಹೀಗೆ ನಾರಿಕೇಲ ತುಲನಾಂ ಸಜಗಾಮ, ತೆಂಗಿನಕಾಯಿ ಹೊಡೆದ ಹಾಗೆ ಚಾಣೂರನ ತಲೆ ಹೊಡೆದು 21 ಅಕ್ಷೌಹಿಣಿ ಸೈನ್ಯ ನಾಶ ಮಾಡಿ ಕಂಸನ 7 ಮಂದಿ ತಮ್ಮಂದ್ರನ್ನು ಕೊಂದು ಆಮೇಲೆ ಕಂಸನ ಜೊತೆಗೆ ಯುದ್ಧ ಮಾಡಿ ಅವನನ್ನು ಕೂಡ ಕೊಂದು ಹಾಕಿದ. ಉಗ್ರಸೇನ ಅಂತಿದ್ದ ಕಂಸನ ತಂದೆ, ಅವನಿಗೆ ಪಟ್ಟಾಭಿಷೇಕ ಮಾಡಿದ. ನನಗೇನು ಸಿಂಹಾಸನ ಬೇಡ, ರಾಜ್ಯ ಬೇಡ, ನೀನೇ ಇರು ಅಂತ ಅವನಿಗೆ ಸಿಂಹಾಸನದಲ್ಲಿ ಕೂಡಿಸಿ ಪಟ್ಟಾಭಿಷೇಕ ಮಾಡಿ ಆಮೇಲೆ ತಂದೆ ತಾಯಿಗಳನ್ನು ಜೈಲಿನಲ್ಲಿ ಬಿಡಿಸಿದ. ಅಲ್ಲಿವರೆಗೆ ಅವರು ಜೈಲಿನಲ್ಲೇ ಇದ್ದರು. ವಸುದೇವ ದೇವಿಕರು ಜೈಲಿನಿಂದ ಬಿಡಿಸಿದ ಮೇಲೆ ಅವರು ಉಪನಯನ ಮಾಡಿದರು. ಏನೂ ಮಾಡಿದ್ದಿಲ್ಲ. ಹುಟ್ಟಿದ ಕೂಡಲೇ ಕೃಷ್ಣ ನಂದಗೋಕುಲಕ್ಕೆ ಹೋಗಿಬಿಟ್ಟಿದ್ದ. ಏನೂ ಮಾಡಿಲ್ಲ, ಉಪನಯನಾದರೂ ಮಾಡ್ತೇವೆ ಅಂತ ಹೇಳಿ ಕೃಷ್ಣನಿಗೆ ಉಪನಯನ ಮಾಡಿದರು. ಆದರೆ ಅದಕ್ಕಿಂತ ಮುಂಚೆ ಒಂದು ಮದುವೆ ಆಗಿತ್ತು. ನೀಲ ಅಂತ ಒಬ್ಬಳಿದ್ಲು, ಆ ನೀಲಾದೇವಿನ ಮದುವೆ ಮಾಡ್ಕೊಂಡ್ಬಿಟ್ಟಿದ್ದ. ಆಮೇಲೆ ಉಪನಯನ ಆಯಿತು ಕೃಷ್ಣನಿಗೆ. ಅವನಿಗೆ ನಮ್ಮಲ್ಲಿರುವಂಥ ಕ್ರಮ ಇಲ್ಲ, ಮೊದಲು ಉಪನಯನ ಆಮೇಲೆ ಮದುವೆ ಅನ್ನೋ ಕ್ರಮ ಇಲ್ಲ. ಈಶ್ವರೋ ವಿಕ್ರಮೀ ಧನ್ವಿ, ನಮ್ಮ ಕ್ರಮಕ್ಕಿಂತ ವಿಕ್ರಮ ಒಂದು ವಿರುದ್ಧ ಕ್ರಮ. ಆದ್ದರಿಂದ ಮೊದಲೇ ಮದುವೆ ಆಗಿತ್ತು, ಆಮೇಲೆ ಉಪನಯನ ಆಯಿತು. ಸಂದೀಪಿನಿ ಆಚಾರ್ಯರು ಅಂತ ಒಬ್ಬರಿದ್ದರು ಅವಂತಿಪುರದಲ್ಲಿ, ಕಾಶಿಯವರು. ಅವರ ಗುರುಕುಲಕ್ಕೆ ಹೋಗಿ 64 ದಿವಸ ಇದ್ದು 64 ಕಲೆಗಳನ್ನು ಅಭ್ಯಾಸ ಮಾಡಿದಂತೆ ಮಾಡಿ ಅವರಿಗೆ ಮೃತನಾದ ಅವರ ಮಗನನ್ನು ಗುರುದಕ್ಷಿಣೆಯಾಗಿ ಕೊಟ್ಟು ಬಂದ. ನಂದಗೋಕುಲದ ನೆನಪಾಯಿತು. ಗೋಪಿಕಾ ಸ್ತ್ರೀಯರಿಗೆಲ್ಲ ಬೇಗ ಬರ್ತೇನೆ ಅಂತ ಹೇಳಿ ಬಂದಿದ್ದೀನಿ, ಅವರು ನನ್ನ ದಾರಿ ಕಾಯ್ತಾ ಇರ್ತಾರೆ, ಆದರೂ ಹೋಗ್ಲಿಕ್ಕೆ ಪುರುಸೊತ್ತಿಲ್ಲ. ಇಲ್ಲಿ ಹೊಸ ರಾಜ್ಯ ಬಂದಿದೆ, ಅದರದ್ದು ವ್ಯವಸ್ಥೆ ಮಾಡಬೇಕು. ಅದಕ್ಕೋಸ್ಕರ ಉದ್ಧವನನ್ನು ಕರೆದು ಕೊಟ್ಟು ಕಳಿಸಿದಂತೆ. ಉದ್ಧವ, ನೀನು ನನ್ನ ಪರವಾಗಿ ನಂದಗೋಕುಲಕ್ಕೆ ಹೋಗಿ ಆ ನಂದಗೋಕುಲದ ಗೋಪಿಕಾ ಸ್ತ್ರೀಯರಿಗೆಲ್ಲ ನನ್ನ ಸಂದೇಶ ಹೇಳಿ, ನಾನು ಎಲ್ಲರನ್ನೂ ವಿಚಾರಿಸಿದೆ ಅಂತ ಹೇಳಿ ಒಬ್ಬೊಬ್ಬರನ್ನೂ ಮಾತಾಡಿಸಿ ಬಾ ನನ್ನ ಪರವಾಗಿ ಅಂತ ಕೊಟ್ಟು ಕಳಿಸಿದ. ಉದ್ಧವ ಒಂದು ಪಟ್ಟಿ ಕೊಟ್ಟಂತೆ ಕೃಷ್ಣ, ನಂದಗೋಕುಲದ ಗೋಪಿಕಾ ಸ್ತ್ರೀಯರಲ್ಲಿ ಇಂಥವರು
ಬಹಳ ನನ್ನ ಹಚ್ಕೊಂಡಿದ್ರು ಅಂತ ಅವ್ರದ್ದೆಲ್ಲ ಹೆಸರು ಬರೆದು ಒಂದು ಪಟ್ಟಿ ಕೊಟ್ಟು ಕಳಿಸಿದ್ದ. ಎಲ್ಲ ಈ ಕಡೆ ಶ್ರೀಮತಿ ಶ್ರೀಮತಿನೇ ಜಾಸ್ತಿ, ಶ್ರೀ ಇಲ್ಲೇ ಇಲ್ಲ, ಎಲ್ಲ ಶ್ರೀಮತಿ. ಈ ಕಡೆ ಬಾಯಿ, ಶ್ರೀಮತಿ ಗೋದಾಬಾಯಿ, ಶ್ರೀಮತಿ ರಾಧಾಬಾಯಿ, ಹೀಗೆ ಅಂಥ ಪಟ್ಟಿ ಹಿಡ್ಕೊಂಡು ಸೀದಾ ನಂದಗೋಕುಲಕ್ಕೆ ಬಂದ. ಬರುವಾಗಲೇ ನೋಡ್ತಾನೆ ಸಾಯಂಕಾಲ ದನಕರುಗಳೆಲ್ಲ ಮನೆಗೆ ಹೊರಟಿದ್ವಂತೆ. ಹೋಗುವಾಗ ಕೃಷ್ಣನ್ನ ನೋಡ್ತಾ ನೋಡ್ತಾ ಬರ್ತಾನೇನೋ ಅಂತ ಮಧುರಾ ಪಟ್ಟಣದ ಕಡೆ ತಿರ್ಕೊಂಡು ಹೋಗ್ತಿದ್ವಂತೆ. ಉದ್ಧವನಿಗೆ ಕಣ್ಣೀರು ಬಂದು ಹೋಯ್ತು. ಎಷ್ಟು ಹಚ್ಕೊಂಡಿದ್ದಾವೆ ದನಕರುಗಳು. ದಿನಾ ಹೀಗೆ ನಂದಗೋಕುಲದ ಕಡೆ, ಇದು ಮಥುರಾ ಕಡೆ ನೋಡ್ಕೊಂಡು ಹೋಗೋದು, 2 ಹೆಜ್ಜೆ ಹೋಗೋದು, ಮಥುರಾ ಕಡೆ ತಿರುಗೋದು, ಬಂದೇನೋ ಕೃಷ್ಣ ಅಂತ ನಿರಾಶೆಯಾಗಿ ಹೋಗ್ತಿದ್ವಂತೆ. ಉದ್ಧವ ಬಂದ ಕೂಡಲೇ ಎಲ್ಲ ಕಿವಿ ನಿಮಿರಿಸ್ಕೊಂಡು ಓಡಿ ಬಂದ್ಬಿಟ್ವಂತೆ. ಕೃಷ್ಣ ಇದ್ದಾಗಿದ್ದಂತೆ ಉದ್ಧವ ನೋಡಲಿಕ್ಕೆ. ಹತ್ತಿರ ಬಂದ ಕೂಡಲೇ ಗೊತ್ತಾಯ್ತು ಇವನು ಕೃಷ್ಣ ಅಲ್ಲ ಅಂತ. ಮುಖ ಸಣ್ಣದು ಮಾಡ್ಕೊಂಡು ವಾಪಸ್ ಹೋದು ಅಂತ. ಇಂಥ ದೃಶ್ಯ ನೋಡಿ ನಂದಗೋಕುಲಕ್ಕೆ ಹೋದರೆ ಏನಿದೆಯೋ ಪರಿಸ್ಥಿತಿ ಅಂತ ಯೋಚನೆ ಮಾಡಿ ನಂದಗೋಕುಲಕ್ಕೆ ಬಂದ. ಮೊದಲು ವಸುದೆ ಯಶೋಧ ನಂದಗೋಪರ ಮನೆಗೆ ಬಂದು ಅವರನ್ನು ಸಮಾಧಾನ ಪಡಿಸ್ತಾನೆ. ನೀವೇನು ಚಿಂತೆ ಮಾಡಬೇಡಿ, ಎಲ್ಲರ ಒಳಗೆ ಕೃಷ್ಣ ಇದ್ದಾನೆ. ಯಶೋದೆ, ನೀನೇ ನೋಡಿದ್ಯಲ್ಲ ಕೃಷ್ಣನ ಬಾಯಲ್ಲಿ ಬ್ರಹ್ಮಾಂಡ ನೋಡಿದ್ದಿ, ಆ ಕೃಷ್ಣನ ಬಾಯಲ್ಲಿ ನಿನ್ನನ್ನೂ ನೀನು ನೋಡ್ಕೊಂಡಿದ್ದಿ. ಎಲ್ಲರೂ ಕೃಷ್ಣನ ಜೊತೆಗೇ ಇರ್ತಾರೆ, ಯಾರಿಗೂ ವಿಯೋಗ ಅನ್ನೋದು ಇಲ್ಲವೇ ಇಲ್ಲ, ನೀ ಚಿಂತೆ ಮಾಡಬೇಡ ಅಂತ ಹೇಳಿ ಅವ್ರನ್ನೆಲ್ಲ ಸಮಾಧಾನಪಡಿಸಿದ. ಒಬ್ಬೊಬ್ಬ ಗೋಪಿಕಾಸ್ತ್ರೀಯರ ಮನೆಗೆ ಹೊರಟ. ಅಲ್ಲಿ ನೋಡ್ತಾನೆ ಒಂದೊಂದು ಹೆಸರು ಬರೆದು ಕಳಿಸಿದ್ದ ಕೃಷ್ಣ. ಅದರ ಪ್ರಕಾರ ಉದ್ಧವ ಬಂದ. ಆ ಗೋಪಿಕಾಸ್ತ್ರೀಯರ ಮನೆಗಳೆಲ್ಲ ತಪಸ್ವಿಗಳ ಆಶ್ರಮ ಇದ್ದಾಗಿತ್ತಂತೆ. ತಪಸ್ವಿಗಳ ಆಶ್ರಮ, ಏನು ಶೃಂಗಾರ ಇಲ್ಲ, ಏನಿಲ್ಲ, ಎಲ್ಲ ತಪಸ್ಸು ಮಾಡ್ತಾ ಕೂತಿದ್ದಾರೆ. ಕೃಷ್ಣ ಬರೋ ತನಕ ನಾವು ತಪಸ್ಸು ಮಾಡ್ತೇವೆ ಅಂತ ತಪಸ್ಸು ಹಿಡಿದ ಋಷಿಗಳಂತೆ ಇದ್ರಂತೆ ಎಲ್ಲರೂ ಕೂಡ. ಅಂಥ ಭಕ್ತಿ ಕೃಷ್ಣನ ಮೇಲೆ. ಅದನ್ನು ನೋಡಿದ್ದಾರೆ. ಒಂದು ಮನೆಗೆ ಹೋದ ಉದ್ಧವ. ಮನೆಗೆ ಹೋದರೆ ಅಲ್ಲಿ ಅವಳು ಮಲ್ಕೊಂಡ್ಬಿಟ್ಟಿದ್ದಾಳೆ, ಆರಾಮ್ ಮಂಚದ ಮೇಲೆ ಮಲ್ಕೊಂಡಿದ್ದಂತೆ. ಕೃಷ್ಣ ಅಂಡರ್ಲೈನ್ ಮಾಡಿ ಕಳಿಸಿದ್ದಾನೆ, ಇವಳು ಭಾಳ ಹಚ್ಕೊಂಡವಳು, ಅವಳನ್ನು ವಿಚಾರಿಸ್ಕೊಂಡು ಬಾ, ಚೆನ್ನಾಗಿ ನನ್ನ ಸಂದೇಶ ಹೇಳಿ ಬಾ ಅಂತ. ಕೆಲವರು ಉಪವಾಸ ಬಿದ್ದು ಸಾಯ್ತಾ ಇದ್ರು, ಕೃಷ್ಣ ಬರೋ ತನಕ ಊಟ ಮಾಡೋದಿಲ್ಲ ಅಂತ. ಇವಳು ಆರಾಮ್ ಮಲಗಿದ್ದಾಳೆ. ಇವನು ಅಂದ್ಕೊಂಡ ಉದ್ಧವ ಹುಷಾರಿಲ್ವೇನೋ ಅಂತ ಕೇಳಿದಂತೆ. ಕೃಷ್ಣ ಹೋದಾಗಿನಿಂದ ಅನಾರೋಗ್ಯ ಆಗಿದೆಯಾ ಅಂತ ಕೇಳಿದರೆ ಯಜಮಾನರು ಹೇಳಿದ್ರಂತೆ, ಸ್ವಸ್ಥಾಪಿಸೇತೆ, ಎಲ್ಲ ಚೆನ್ನಾಗಿದ್ದಾಳೆ, ಆರೋಗ್ಯ ಎಲ್ಲ ಫಸ್ಟ್ ಕ್ಲಾಸ್ ಆಗಿದೆ, ಏನೂ ಆಗಿಲ್ಲ. ಮತ್ತು ಹಿಂಗೆ ಮಲ್ಕೊಂಡಿದ್ದಾಳಲ್ಲ ಇವಳು, ಕೃಷ್ಣನ ಬಗ್ಗೆ ಏನೂ ಚಿಂತೆ ಇಲ್ವಾ ಅಂತ ಕೇಳಿದರೆ ಯಜಮಾನರು ಹೇಳಿದರು, ನಮ್ಮನೆ ಆಕೆ ಕೃಷ್ಣ ಹೋದಾಗಿನಿಂದ ಒಂದು ವ್ರತ ಹಿಡಿದಿದ್ದಾಳೆ. ಏನು ವ್ರತ ಅಂತಂದರೆ ತ್ರಿಕಾಲ ಭೋಜನ ತ್ರಿಕಾಲ ಶಯನ ಅಂತ ಒಂದು ಕೋಡಿ ಅದು ಇದು ಅಂತ ಮಾಡ್ತಿರ್ತಾರಲ್ಲ, ಹಾಗೆ 3 ಹೊತ್ತು ಊಟ ಮಾಡೋದು, 3 ಹೊತ್ತು ಮಲಗೋದು. ಇದೇನು ವ್ರತ ಅಂತ ಕೇಳಿದರೆ ಅವ್ರು ಹೇಳಿದ್ರಂತೆ, ಸ್ವಪ್ನೇಪಿ ತತ್ ಸಂಗಮಿವಾಪ್ತು ಕಾಮ ಸ್ವಸ್ಥಾಪಿಸೇತೆ ಕೆಲ ಕಾಪಿ ದೀನ. ಸ್ವಪ್ನದಲ್ಲಿ ಆದರೂ ಕೃಷ್ಣ ಬರಲಿ ಅಂತ 3 ಹೊತ್ತು ಊಟ ಮಾಡಿ ಮಲಗ್ತಿದ್ಲು. ಕೃಷ್ಣ ಬರಲಿಲ್ಲ ಕನಸಿನಲ್ಲಿ, ಇವಳು ಊಟ ಮಾಡೋದು ಬಿಡಲಿಲ್ಲ, ಮಲಗೋದು ಬಿಡಲಿಲ್ಲ. ನಿತ್ಯ ಊಟ ಮಾಡೋದು ಮಲಗೋದು, ಕನಸಿನಲ್ಲಿ ಬರಲೇ ಇಲ್ಲ ಕೃಷ್ಣ, ಇವಳು ನಿದ್ದೆ ಮಾಡೋದು ಬಿಡಲಿಲ್ಲ. ಇನ್ನೊಬ್ಬಳು ಮನೆಗೆ ಹೋದ ಉದ್ಧವ. ಯಾವಾಗಲೂ ಬಾಯಲ್ಲಿ ತಾಂಬೂಲ ಇರ್ತದೆ, ಅದು ಅವಳ ಲಕ್ಷಣ ಅಂತ ಹೇಳಿದ್ದ. ಅಲ್ಲಿ ಹೋಗಿ ನೋಡಿದರೆ ಬಾಯಲ್ಲಿ ತಾಂಬೂಲನೇ ಇಲ್ಲ. ಕೇಳಿದಾಗ ಹೇಳಿದಂತೆ, ಕೃಷ್ಣ ಬರೋ ತನಕ ನಾನು ತಾಂಬೂಲ ಬಿಟ್ಬಿಟ್ಟಿದ್ದೀನಿ ಅಂತಂದಂತೆ, ತಾಂಬೂಲ ಹಾಕೋದು ಬಿಟ್ಟಿದ್ದೀನಿ. ಇನ್ನೊಂದು ಮನೆಗೆ ಹೋಗಿ ನೋಡಿದರೆ ಹಸಿರು ತೋರಣ, ಬಾಳೆಕಂಬ ಎಲ್ಲ ಶೃಂಗಾರ ಮಾಡಿಟ್ಟಿದ್ದಾರೆ, ಹೊಸ ಬಟ್ಟೆ ಉಟ್ಕೊಂಡಿದ್ದಾರೆ. ಇದೇನಿದು ನಿಮ್ಮ ಮನೆಯಲ್ಲಿ ಅಂತ ಕೇಳಿದರೆ, ಕೃಷ್ಣ ಯಾವತ್ತು ಬರ್ತೇನೆ ಅಂತ ಸರಿಯಾದ ಡೇಟ್ ಹೇಳಿಲ್ಲ, ಯಾವತ್ತೂ ಬರ್ಬೋದು, ಅವನು ಬಂದಾಗ ಸ್ವಾಗತಕ್ಕೆ ಸಿದ್ಧ ಇರಲಿ ಅಂತ ದಿನ ಹೀಗೆ ಮಾಡ್ತೀವಿ ನಾವು. ಬಂದಾಗ ಅಲ್ಲೇ ಹೊರಗೆ ನಿಲ್ಲಿಸಿ, ಆಮೇಲೆ ತಂಬಿಗೆ ಎಲ್ಲಿದೆ ಅಂತ ಹುಡುಕಿ, ಆಮೇಲೆ ಪೂರ್ಣಕುಂಭ ತೊಗೊಂಡು ಬಂದು ಅಲ್ಲಿ ತನಕ ಬಿಸಿಲಲ್ಲೋ ಮಳೆಯಲ್ಲೋ ನಿಲ್ಲಿಸಿ, ಇದೆಲ್ಲ ಧರ್ಮ ಅಲ್ಲ ಅಂತ ಅವನು ಬರೋ ಹೊತ್ತಿಗೆ ಸ್ವಾಗತ ಸಿದ್ಧವಾಗಿರಬೇಕು ಅಂತ ಹೀಗೆ ಮಾಡ್ತಿದ್ದೀವಿ ಅಂತ ಕೆಲವರು ಉಪವಾಸ ಇದ್ದವರು, ಕೆಲವರು ನಿದ್ದೆ, ಈ ರೀತಿ ಒಂದೊಂದು. ಇನ್ನೊಂದು ಮನೆಗೆ ಹೋದ, ಅವಳನ್ನು ಭಾಳ ಬರೆದು ಕಳಿಸಿದ್ದ ಕೃಷ್ಣ. ಅಲ್ಲಿ ಹೋದರೆ ಯಜಮಾನ್ರೇ ಬಂದ್ರಂತೆ. ಉದ್ಧವ ಕೃಷ್ಣನ ಕಡೆಯಿಂದ ಬಂದಿದೆಯಂತೆ, ಯಾವಾಗ ಬರ್ತಾನೆ ಕೃಷ್ಣ ಅಂತ ಬಂದರು. 1 ನಿಮಿಷ ತಡಿ, ನೋಡ್ತೀನಿ ಪಟ್ಟಿಯಲ್ಲಿ ನಿನ್ನ ಹೆಸರಿದೆಯೋ ಇಲ್ಲೋ ಅಂತ ನೋಡ್ತಾನೆ ಉದ್ಧವ. ಅವನ ಹೆಸರೇ ಇಲ್ಲ, ಎಲ್ಲ ಶ್ರೀಮತಿ ಶ್ರೀಮತಿ ಅಂತ ಇದೆ, ನಿನ್ನ ಹೆಸರಿಲ್ಲ. ನನ್ನ ಹೆಸರು ಬೇಡ, ನನ್ನ ಹೆಂಡತಿ ಹೆಸರಿದೆಯಲ್ಲೋ ನೋಡು ಅಂತ ಅವನು. ನಿನ್ನ ಹೆಂಡತಿ ಹೆಸರಿದೆ. ನಾನು ಅದಕ್ಕೆ ಕೇಳಿದೆ, ನಮ್ಮನೆಯವಳು ಒಂದು ವ್ರತ ಹಿಡಿದಿದ್ದಾಳೆ, ಏನು ಅಂತಂದರೆ ಕೃಷ್ಣ ಬರೋ ತನಕ ಮನೆ ಕೆಲಸ ಮಾಡಲ್ಲ, ಪತ್ಯುರ್ನ ಪೂಜಾಂ, ನನ್ನ ಸೇವೆ ಮಾಡೋದಿಲ್ಲ, ಅಡಿಗೆ ಮಾಡಿ ಹಾಕೋದಿಲ್ಲ, ಟಿಫಿನ್ ಇಲ್ಲ, ಬೇಡ. ಪತ್ಯುರ್ನ ಪೂಜಾಂ ನ ಚ ಪುತ್ರ ರಕ್ಷಾಂ, ಮಕ್ಕಳ ಹತ್ರ ನಾನೇ ನೋಡ್ಕೋಬೇಕು, ಇದೆಲ್ಲಿ ಗೋಳು, ಮಕ್ಕಳ ಹತ್ರ ನಾನೇ ಹಾಲು ಕುಡಿಸ್ಬೇಕು. ಏನು ಪರಿಸ್ಥಿತಿ ಇದು? ಪತ್ಯುರ್ನ ಪೂಜಾಂ ನ ಚ ಪುತ್ರ ರಕ್ಷಾಂ ಕೃತ್ಯನ್ನ ಗೃಹ್ಯಂ ವಿತನೋತಿ ತನ್ವಿ, ನಾನೇ ಅಡಿಗೆ ಮಾಡಬೇಕು. ಕೃಷ್ಣನ ವಿಯೋಗದಿಂದ ಗೋಪಿಕಾಸ್ತ್ರೀಯರು ಹೇಗಿದ್ದರು ಅಂತ ವರ್ಣನೆ ಮಾಡ್ತಿದ್ದಾರೆ. ಅವ್ರನ್ನೆಲ್ಲರನ್ನೂ ಕೂಡ ಸಮಾಧಾನಪಡಿಸಿ ಉದ್ಧವ ಕೃಷ್ಣನ ಹತ್ರ ಹೋಗಿದ್ದಾನೆ. ಶ್ರೀಕೃಷ್ಣ ಪರಮಾತ್ಮ ಕಂಸನ ವಧೆ ಮಾಡಿ ಕಂಸನ ತಂದೆಯಾದಂಥ ಉಗ್ರಸೇನನನ್ನೇ ಸಿಂಹಾಸನದಲ್ಲಿ ಕೂಡಿಸಿ ಪಟ್ಟಾಭಿಷೇಕ ಮಾಡಿದ.
ನನಗೇನು ಸಿಂಹಾಸನ ಬೇಕಾಗಿಲ್ಲ, ಅದರ ಆಸೆಯಿಂದ ನಾನು ಯುದ್ಧ ಮಾಡಿ ಕಂಸನನ್ನು ವಧೆ ಮಾಡಿದ್ದಲ್ಲ, ನಾನು ಅದೇ ಗೋಪಾಲನಾಗಿ ಗೋವುಗಳ ಮಧ್ಯದಲ್ಲೇ ವಾಸ ಮಾಡ್ತೇನೆ, ನನಗೇನು ಸಿಂಹಾಸನದ ಆಸೆ ಇಲ್ಲ ಅಂತ ತನ್ನ ನಿಸ್ಪೃಹತೆಯನ್ನು ತೋರಿಸಿ ಉಗ್ರಸೇನನಿಗೆ ಪಟ್ಟಾಭಿಷೇಕ ಮಾಡಿದ. ಉಗ್ರಸೇನ ರಾಜನಾದಾಗ ಅವನ ಸೈನ್ಯದಲ್ಲಿ ಬಲರಾಮ ಮೊದಲಾದಂಥವರೆಲ್ಲ ಅತ್ಯಂತ ಪರಾಕ್ರಮಿಗಳಾದಂಥವರು ಸೈನ್ಯದಲ್ಲಿದ್ದರು. ಆದ್ದರಿಂದಲೇ ಅವನಿಗೆ ಉಗ್ರಸೇನ ಅನ್ನೋ ಹೆಸರು ಸಾರ್ಥಕ ಆಯಿತು. ಸೇನಾ ಅಂದರೆ ಸೈನ್ಯ. ಉಗ್ರರಾಗಿರ್ತಕ್ಕಂಥ ಬಲರಾಮಾದಿಗಳು ಯಾರಿಗೆ ಉಗ್ರ? ಶತ್ರುಗಳಿಗೆ ಉಗ್ರರಾದಂಥ ಭಯಂಕರರಾದ ಬಲರಾಮಾದಿಗಳು ಇದ್ದದ್ರಿಂದ ಉಗ್ರಸೇನ ಅನ್ನೋ ಹೆಸರು ಸಾರ್ಥಕವಾಯಿತು. ಕೃಷ್ಣ ಉಗ್ರಸೇನನಿಗೆ ಪಟ್ಟಾಭಿಷೇಕ ಮಾಡಿದ ಮೇಲೆ ಒಳ್ಳೆ ನೀತಿಶಾಸ್ತ್ರ ಕೋವಿದರಾದಂಥ ಜ್ಞಾನಿಗಳನ್ನು ಕರೆಸಿ, ಮಂತ್ರಿಗಳನ್ನು ಕರೆಸಿ ಅವರಿಂದ ಮಂತ್ರೋಪದೇಶ ಮಾಡಿಸ್ತಾನೆ. ಅಂದರೆ ರಾಜನೀತಿಯನ್ನು ಉಪದೇಶ ಮಾಡಿಸ್ತಾನೆ. ಪ್ರತಿನಿತ್ಯವೂ ಕೂಡ ಆ ಉಗ್ರಸೇನನ ಮಂತ್ರಿಗಳು ಏನು ಮಂತ್ರಾಲೋಚನೆ ಮಾಡ್ತಿದ್ರು, ಆ ಉಗ್ರಸೇನನಿಗೆ ರಾಜನಿಗೆ ಏನು ಸಲಹೆ ಕೊಡ್ತಿದ್ರು, ಏನು ಮಾರ್ಗದರ್ಶನ ಮಾಡ್ತಿದ್ರು ಅನ್ನೋದನ್ನು ವಾದಿರಾಜ ಸ್ವಾಮಿಗಳು ಈ ನೀತಿಶಾಸ್ತ್ರವನ್ನು ಬರೀತಾರೆ. ಸಕಲವೂ ಇರಬೇಕು ಕಾವ್ಯದಲ್ಲಿ. ಯಾವ ರೀತಿ ರಾಜರು ನಡ್ಕೊಳ್ಬೇಕು, ರಾಜನ ಮಂತ್ರಿಗಳು ಎಂಥವರಾಗಿರಬೇಕು, ಅವರು ಏನು ಮಂತ್ರಾಲೋಚನೆ ಮಾಡಬೇಕು, ಯಾವ ರೀತಿ ರಾಜನಿಗೆ ಉಪದೇಶ ಮಾಡಬೇಕು ಅನ್ನೋದನ್ನು ಕಲಿಸಿದ್ದಾರೆ ವಾದಿರಾಜ ಸ್ವಾಮಿಗಳು. ಒಬ್ಬ ರಾಜ ವಿಜಯಿಯಾಗಬೇಕಾಗಿದ್ದರೆ ಅವನ ಭಟರು ಹೇಗಿರಬೇಕು? ಯುದ್ಧದಲ್ಲಿ ಪಾಲ್ಗೊಂಡಾಗ ಆ ಭಟರು ಪರಾವೃತ್ತೆನ ಅಲಕ್ಷಯಂತಿ, ಹಿಮ್ಮೆಟ್ಟಿ ವಾಪಸ್ ಬರಬಾರ್ದು, ಯುದ್ಧಕ್ಕೆ ಬೆನ್ನು ಹಾಕಿ ವಾಪಸ್ ಬರಬಾರ್ದು, ಹಿಂದುಗಡೆ ತಿರುಗಿಯೂ ಕೂಡ ನೋಡಬಾರ್ದು ಭಟರು. ಪರಾವೃತ್ತೆನ ಅಲಕ್ಷಯಂತಿ, ಮುಂದೆನೇ ಸಾಗ್ತಾ ಇರಬೇಕು, ಹಿಂದೆ ತಿರುಗಕೂಡ್ದು. ಅವರಿಗೆ ಜಯಾಂಗನೇ ಸಿಗಲಿ ದಿವಿಜಾಂಗನೇ ಸಿಗಲಿ. ಬೇಕಾದರೆ ಜಯಾಂಗನ ಅಂತಂದರೆ ಜಯ ಗಳಿಸಿದರೆ ಜಯ ಬರ್ತದೆ, ಜಯ ಬರಲಿಲ್ಲ ರಣರಂಗದಲ್ಲೇ ಸತ್ರು ಅಂತಾದರೆ ದಿವಿಜಾಂಗನ ದೊರಿತಾಳೆ, ಸ್ವರ್ಗ ಸ್ತ್ರೀಯರು ಸಿಗ್ತಾರೆ. ಎಂಥವರಿಗೂ ಕೂಡ ವೀರಮರಣ ಆದರೆ ಸ್ವರ್ಗ ಅಂತ ಉಂಟು. ಆದ್ದರಿಂದ ವೀರಮರಣವನ್ನು ತಂದುಕೊಂಡು ವೀರಸ್ವರ್ಗಕ್ಕೆ ಹೋಗಿ ದಿವಿಜಾಂಗನೆಯರ ಜೊತೆಗಿರಬೇಕೇ ಹೊರತು ಮನೆಗೆ ಬಂದು ತಮ್ಮ ಹೆಂಡತಿ ಮಕ್ಕಳ ಜೊತೆಗೆ ಸೇರಬಾರದು ಯೋಧರು, ಅಥವಾ ಜಯಾಂಗನೆಯನ್ನು ಸಂಪಾದನೆ ಮಾಡಬೇಕು. ಈ ರೀತಿ ರಾಜ ತನ್ನ ಭಟರನ್ನು ತಯಾರು ಮಾಡಬೇಕು. ಯುದ್ಧಕ್ಕೆ ಹೋದ ಹಾಗೆ ಮಾಡಿ ಬೆನ್ನು ಹಾಕಿ ಓಡಿ ಬರುವವರನ್ನ, ಅಂಥ ಭಟರನ್ನ ರಾಜ ಇಟ್ಕೊಳ್ಬಾರ್ದು. ಗುಪ್ತಚಾರರನ್ನ ಇಟ್ಕೊಂಡಿರ್ಬೇಕು. ಗೂಢಚಾರರು ಯಾರಿಗೂ ಗೊತ್ತಾಗದಂತೆ ಎಲ್ಲ ಕಡೆ ಸಂಚಾರ ಮಾಡ್ತಾ ಶತ್ರುಗಳ ವಿಚಾರವನ್ನ ಚೆನ್ನಾಗಿ ತಿಳ್ಕೊಂಡು ರಾಜನಿಗೆ ತಿಳಿಸೋರಾಗಬೇಕು. ಅಂಥ ಚಾರರು, ಗೂಢಚಾರರು ರಾಜನಿಗಿರಬೇಕು. ಅವನು ಕೂಡ, ರಾಜನೂ ಕೂಡ ಯಾರ ಆಕ್ರಮಣ ಆಗದೇ ಇರುವಂತೆ, ಶತ್ರುಗಳು ಆಕ್ರಮಣ ಮಾಡದೇ ಇರುವಂತೆ ತನ್ನ ಸ್ಥಾನವನ್ನು ಭದ್ರಗೊಳಿಸ್ಕೊಂಡಿರ್ಬೇಕು. ಅಗಮ್ಯ ಭೂಮಿ ಪರಿಖಾದಿನಾನ್ಯೀಹಿ, ಸುತ್ತಲೂ ತೋಡಿರಬೇಕು, ಅಥವಾ ಅಗ್ನಿದುರ್ಗ, ಜಲದುರ್ಗ, ಪಾಶದುರ್ಗ, ಕೋಟೆ ಕಟ್ಟೋದು, ಈ ರೀತಿ ಮಾಡಿ ಪ್ರಜೆಗಳನ್ನು ರಕ್ಷಣೆ ಮಾಡ್ತಾ ಇದ್ದರೆ ಅವನು ಜಯಗಳಿಸ್ತಾನೆ. ಏನೇ ಒಂದು ಹೆಜ್ಜೆ ಇಡಬೇಕಾದ್ರೆ ರಾಜನಾದವನು ಉತ್ತಮರಾದಂಥ ಮಂತ್ರಿಗಳ ಜೊತೆಗೆ ಮಂತ್ರಾಲೋಚನೆ ಮಾಡಿ ವಿಚಾರ ಮಾಡಿ 4 ಉಪಾಯಗಳಿಂದ ಶತ್ರುಗಳನ್ನು ವಶೀಕರಣ ಮಾಡಬೇಕು. ಸಾಮ, ದಾನ, ಭೇದ, ದಂಡ ಅಂತಿದೆ. ಸಾಮೋಪಾಯ, ಅವರಿಗೇನಾದರೂ ಹಣ ಕೊಡೋದು, ವಸ್ತ್ರ ಕೊಡೋದು, ಮನೆ ಕೊಡೋದು, ಈ ರೀತಿ ಮಾಡಿ ಶತ್ರುಗಳನ್ನು ತನ್ನ ಕಡೆ ಆಕರ್ಷಣೆ ಮಾಡ್ಕೋಬೇಕು. ಸಾಮ ಅಂದರೆ ಬುದ್ಧಿವಾದ ಹೇಳಿ ಅವರಿಗೆ ದುಷ್ಟರ ಪಕ್ಷಕ್ಕೆ ಹೋಗಬೇಡಿ ಅಂತ ಅವರಿಗೆ ಬುದ್ಧಿವಾದ ಹೇಳಿ ತನ್ನ ಕಡೆ ಮಾಡ್ಕೋಬೇಕು. ದಾನ ಕೊಡಬೇಕು. ಇಲ್ಲದೆ ಇದ್ದರೆ ಭೇದ ಅಂದರೆ ಅವರವರೊಳಗೆ ಭೇದವನ್ನು ಉಂಟು ಮಾಡಬೇಕು, ಒಡಕುಂಟು ಮಾಡುವಂತೆ ಮಾಡಬೇಕು. ಏನೂ ನಡೆಯದೆ ಹೋದರೆ ಆಮೇಲೆ ದಂಡ, ಒಂದೇ ಸಲಕ್ಕೆ ದಂಡ ಎತ್ತಬಾರದು. ಈ ರೀತಿ ಮಂತ್ರಿಗಳ ಜೊತೆಗೆ ಮಂತ್ರಾಲೋಚನೆ ಮಾಡುವವನೇ ಸುಖಿಯಾದ ರಾಜನಾಗ್ತಾನೆ. ರಾಜನಿಗೆ 2 ಇರಬೇಕು, ಉತ್ಸಾಹ ಇರಬೇಕು, ಉತ್ಸಾಹದ ಜೊತೆಗೆ ನೀತಿ ಇರಬೇಕು. ನೀತಿ ಬಿಟ್ಟು ಉತ್ಸಾಹ ಇದ್ದರೆ ಉಪಯೋಗ ಇಲ್ಲ. ಉತ್ಸಾಹ ಇಲ್ಲ, ಬರೀ ನೀತಿ ಮಾತ್ರ ಇದೆ ಅಂದರೆ ಅದು ಕೆಲಸಕ್ಕೆ ಬರೋದಿಲ್ಲ. ಉತ್ಸಾಹ ಮತ್ತು ನೀತಿ
ಎರಡಿತ್ತು ಅಂತಂದ್ರೆ ನೀತಿಯಿಂದ ಕೀರ್ತಿ ಬರ್ತದೆ, ಉತ್ಸಾಹದಿಂದ ಪ್ರತಾಪ ಉಂಟಾಗ್ತದೆ. ಅದರಲ್ಲಿ ಏನಾದರೂ ಆಲಸ್ಯ ಮಾಡಿದರೆ ಅವನು ಅಪಕೀರ್ತಿ ಕಟ್ಕೊಳ್ಬೇಕಾಗ್ತದೆ. ಪ್ರಜೆಗಳನ್ನ ಹಗಲು ರಾತ್ರಿ ಸಂರಕ್ಷಣೆ ಮಾಡ್ತಾ ಇರಬೇಕು. ಹಗಲು ಹೊತ್ತಿನಲ್ಲಿ ಹಗಲು ಸೂರ್ಯನಂತೆ ಇರಬೇಕು, ರಾತ್ರಿ ಚಂದ್ರನಂತೆ ಸಂಚಾರ ಮಾಡ್ತಾ ಇರಬೇಕು. ಕಾಪಥೇಭ್ಯ ಪ್ರಜಾರುಂಧೆ, ಯಾರು ಎಲ್ಲಿ ದುರ್ಮಾರ್ಗಕ್ಕೆ ಹೋಗ್ತಾರೆ ಅನ್ನೋದನ್ನ ಕಂಡುಹಿಡಿದು ಅವರನ್ನ ತಡಿಬೇಕು. ಇದು ಬರೀ ರಾಜರು ಮಾತ್ರ ಅಲ್ಲ, ಮನೆಯಲ್ಲಿ ಇರ್ತಕ್ಕಂಥ ಯಜಮಾನರು ಕೂಡ ಈ ಕೆಲಸ ಮಾಡಬೇಕಾಗ್ತದೆ. ರಾತ್ರಿ ಹೋದರೆ ಎಲ್ಲಿ ಹೋಗ್ತಾರೆ ಇವರು, ಎಷ್ಟೊತ್ತಿಗೆ ಬರ್ತಾರೆ, ಅದನ್ನು ಕಂಡುಹಿಡಿಬೇಕು. ಕಾಪಥೇಭ್ಯ ಪ್ರಜಾರುಂಧೆ, ರಾಜನಾದವನು ಪ್ರಜೆಗಳನ್ನೇನೆ ಈ ರೀತಿ ಪರೀಕ್ಷೆ ಮಾಡ್ತಾ ರಾತ್ರಿ ಚಂದ್ರನಂತೆ ಗೂಢಚಾರನಾಗಿ ಹೋಗಿ ಎಲ್ಲಿ ಹೋಗ್ತಾರೆ, ಹೋಗಬಾರ್ದ ಕಡೆ ಹೋಗ್ತಾರೆ ಅನ್ನೋಂತ ಇದನ್ನೆಲ್ಲ ಗಮನಿಸಿ ಅವರಿಗೆ ಶಿಕ್ಷಣ ಕೊಡಬೇಕು. ದಿನೇಶ ಪ್ರಖ್ಯೋ ಯೋ, ಹಗಲು ಸೂರ್ಯ ಇದ್ದಂತೆ ಇರಬೇಕು, ರಾತ್ರಿ ಚಂದ್ರ ಇದ್ದಂತೆ ಇರಬೇಕು. ಅವನು ಸೂರ್ಯ ಮತ್ತು ಚಂದ್ರನಿಗೆ ಸಮಾನರಾಗಿ ಪ್ರಜೆಗಳನ್ನು ಸಂರಕ್ಷಣೆ ಮಾಡಬೇಕು, ದುರ್ಮಾರ್ಗಕ್ಕೆ ಹೋಗದಂತೆ ತಡಿಬೇಕು. ಇನ್ನು ಧನದ ವಿಷಯದಲ್ಲಿ ಹೇಳ್ತಾರೆ, ರಾಜರಾದವರು ಹಣವನ್ನು ಕೂಡಿಟ್ಕೋಬಾರದು. ಯಾವ ಸಂಸ್ಥೆಯೂ ಕೂಡ ಹಣವನ್ನು ಕೂಡಿಟ್ಕೋಬಾರದು. ಹಣ ಕೂಡಿಟ್ಟಂತೆ ಜಗಳ ಶುರುವಾಗ್ತದೆ. ಆ ಬಂದದ್ದನ್ನು ಆಯಾ ವರ್ಷ ಖರ್ಚು ಮಾಡಿಬಿಡಬೇಕು, ಮುಂದಿನ ವರ್ಷಕ್ಕೆ ದೇವರು ಕೊಟ್ಟೇ ಕೊಡ್ತಾನೆ. ಹಸುಗಳು ಅವತ್ತಿಗೆ ಎಷ್ಟು ಬೇಕೋ ಅಷ್ಟು ಮಾತ್ರ ತಿಂತಾವೆ, ಮನೆಗೆ ತರೋದು ಅಂತಿಲ್ಲ ಆಹಾರವನ್ನು. ಯಾವ ಹಸು ಕೂಡ ಒಂದಿಷ್ಟು ಹುಲ್ಲು ತನ್ನ ಕರುವಿಗಾಗಲಿ ತನಗಾಗಲಿ ನಾಳೆಗೆ ಬೇಕಾಗ್ತದೆ ಅಂತ ತರೋದಿಲ್ಲ. ಆದರೆ ಮರುದಿವಸಕ್ಕೆ ದೇವರು ಇಟ್ಟಿರ್ತಾನೆ. ಮರುದಿವಸ ಅದೇನು ಉಪವಾಸ ಬೀಳೋದಿಲ್ಲ, ಕರು ಉಪವಾಸ ಬೀಳೋದಿಲ್ಲ, ದನ ಉಪವಾಸ ಬೀಳೋದಿಲ್ಲ. ಹಾಗೆ ರಾಜರಾದವರು ಪ್ರಜೆಗಳಿಂದ ಬಂದಂಥ ಹಣವನ್ನು ಅವರಿಗೋಸ್ಕರ, ಅವರ ಸೌಕರ್ಯಕ್ಕೋಸ್ಕರ ಖರ್ಚು ಮಾಡಿಬಿಡ್ಬೇಕು. ಹಾಗೇ ಕೂಡಿಟ್ಟಿತ್ತು ಅಂತ ಆದರೆ ಜಗಳ ಶುರುವಾಗ್ತದೆ. ಹಣ ಇದ್ದಲ್ಲಿ ನಾನು ಬರ್ತೇನೆ ಅಂತ ಎಲ್ಲರೂ ಸೇರ್ಕೋತಾರೆ. ಅದರಲ್ಲಿ ಕಲಹ ಪ್ರಾರಂಭ ಆಗ್ತದೆ, ಒಬ್ರಿಗೊಬ್ರಿಗೆ ವಿರಸ ಆಗ್ತದೆ. ಎಷ್ಟೆಷ್ಟು ಹಣ ಸಂಗ್ರಹ ಆಗ್ತದೆ ಅಷ್ಟೆಷ್ಟು ಮನುಷ್ಯನಿಗೆ ಕ್ಲೇಶ ಬರ್ತದೆ. ಸುಖ ಬರೋದಿಲ್ಲ, ಕ್ಲೇಶ ಬರ್ತದೆ. ಮರದಲ್ಲಿ ಫಲ ಬಿಟ್ಟಿತೋ ಅಥವಾ ತೆಂಗಿನಕಾಯಿಗಳು ಬಿಟ್ಟಿವೋ ಅಂತ ಆದರೆ ಮುಳ್ಳು ಕಟ್ತಾರೆ. ಅದಕ್ಕೆ ಏನೂ ಫಲ ಕೊಡಲಿಲ್ಲ ಅಂದ್ರೆ ಮುಳ್ಳು ಕಟ್ಟೋದಿಲ್ಲ. ಹಣ್ಣು ಬಿಡ್ಲಿಕ್ಕೆ ಶುರುವಾಯಿತು ಅಂತಂದ್ರೆ ಯಾರ್ಯಾರೋ ಬಂದು ತೆಗಿಬಾರ್ದು ಅಂತ ಮುಳ್ಳು ಕಟ್ತಾರೆ. ಹಾಗೆ ಹಣ ಇತ್ತು ಅಂತಂದ್ರೆ ಆ ಹಣವನ್ನು ರಕ್ಷಣೆ ಮಾಡ್ಕೊಳ್ಳೋದಕ್ಕೋಸ್ಕರವಾಗಿ ಮುಳ್ಳು ಕಟ್ಟಿ ನಮಗೇನೆ ಅದು ಚುಚ್ಚುವಂತಹ ಪ್ರಸಂಗ ಬರ್ತದೆ. ಆದ್ದರಿಂದ ಹಣವನ್ನು ಪ್ರಜೆಗಳಿಗಾಗಿ ವಿನಿಯೋಗ ಮಾಡಿಬಿಡಬೇಕು. ಹಾಗೇ ಇಟ್ಟುಕೊಂಡ್ರೆ ಅದರಿಂದ ಕ್ಲೇಶ ಜಾಸ್ತಿ. ಆಯಾ ವರ್ಷ ಖರ್ಚು ಮಾಡಿಬಿಟ್ರೆ ಯಾವ ಸಮಸ್ಯೆಯೂ ಕೂಡ ಇರೋದಿಲ್ಲ. ಆ ಫಲ ತೆಗೆದ ಮೇಲೆ ಮತ್ತೆ ಮುಳ್ಳು ತೆಗೆದು ಬಿಡ್ತಾರೆ. ಮತ್ತೆ ಇನ್ನೊಂದ್ಸಲ ಹಣ್ಣು ಬಿಟ್ಟಾಗಲೇ ಮುಳ್ಳು ಕಟ್ಟೋದು. ಹಣ್ಣು ತೆಗೆದ ಮೇಲೆ ಮುಳ್ಳು ಬಿಚ್ಚಿ ಬಿಡ್ತಾರೆ. ಅದರಂತೆ ಕಾಲಕಾಲದಲ್ಲಿ ಸಂಪಾದನೆ ಮಾಡಿದ ಹಣವನ್ನು ಯಾರು ಯಾಚಕರಿರ್ತಾರೆ ಅವರಿಗೆ ಅದನ್ನು ವಿತರಣೆ ಮಾಡಿಬಿಟ್ರೆ ಅವನು ಯಾವ ದುಃಖವೂ ಕೂಡ ಇಲ್ಲ, ಸಕಲ ದುಃಖಗಳಿಂದ ನಿರ್ಮುಕ್ತನಾಗ್ತಾನೆ. ಆ ಕೂಡಿಟ್ಟ ಅಂತ ಆದರೆ ಅದರಿಂದ ಏನೇನೋ ಸಮಸ್ಯೆಗಳು ಪ್ರಾರಂಭ ಆಗ್ತದೆ. ಹಣ್ಣು ತೆಗೆದ ಮೇಲೆ ಮುಳ್ಳನ್ನು ಹೇಗೆ ತೆಗಿತಾರೋ ಅದರಂತೆ ಧನ ವಿತರಣೆ ಮಾಡಿಬಿಟ್ರೆ ಆವಾಗ ಅವರಿಗೆ ಕ್ಲೇಶ ಅನ್ನೋದು ಮುಕ್ತಿ ಆಗ್ತದೆ. ಯಾರು ಶ್ರೀಮಂತ ಯಾರು ಬಡವ ಅಂತ ಅನ್ನೋದನ್ನು ವಾದಿರಾಜರು ಈ ಮೂಲಕ ತಿಳಿಸ್ತಾ ಇದ್ದಾರೆ. ಸಂಪತ್ತಿನಿಂದ ಕೀರ್ತಿಯನ್ನು ಸಂಪಾದನೆ ಮಾಡಬೇಕು. ಬಾಣಗಳಿಂದ ಶತ್ರು ಮೇಲೆ ಪರಾಕ್ರಮ ಮಾಡಿ ದುಷ್ಟರನ್ನ ನಿಗ್ರಹ ಮಾಡಬೇಕು. ಅಂಥವನು ಧನವಾನ್ ಅಂತ ಅನಿಸ್ಕೊಳ್ತಾನೆ. ಇಲ್ದಿದ್ರೆ ಅವನೇ ಬಡವ. ಹಣ ಬೇಕಾದಷ್ಟಿದೆ, ಖರ್ಚು ಮಾಡಲಿಲ್ಲ, ಕೀರ್ತಿ ಸಂಪಾದನೆ ಮಾಡಲಿಲ್ಲ ಅಂದ್ರೆ ಬಡವನಿಗೂ ಅವನಿಗೂ ಏನು ವ್ಯತ್ಯಾಸ? ಇವನಿಗೂ ಏನೂ ವ್ಯತ್ಯಾಸ ಇಲ್ಲ. ಅವನು ಕೂಡಿಟ್ಟ, ಇವನಿಲ್ಲ ಅಷ್ಟೇ. ಇದ್ರೂ ಇದ್ದಿದ್ದ ಹಾಗೆ ಅವನಿಗೂ ಕೂಡ. ಹಿಂದಿನ ಕಾಲದಲ್ಲಿ ಹಣವನ್ನ ಸಂಪಾದನೆ ಮಾಡಿ ಬೆಳ್ಳಿ ಬಂಗಾರ ಅಂತ ಅದರಿಂದ ಆಭರಣಗಳನ್ನು ಮಾಡಿಸಿ ಒಂದು ಕೊಡದಲ್ಲಿ ಹಾಕಿ ಭೂಮಿ ತೋಡಿ ಆ ಭೂಮಿ ಅಡಿಯಲ್ಲಿ ಅದನ್ನು ನಿಧಿ ಅಂತ ಇಟ್ಟಿರ್ತಾ ಇತ್ತು. ಆಮೇಲೆ ಮಣ್ಣು ಮುಚ್ಚುತ್ತಾ ಇತ್ತು. ಇವರಿಗೆ ಏನು ಉಪಯೋಗ ಬಂತು? ಆ ಹಣ ಭೂಮಿಗೆ ಸೇರಿತು, ಇವರಿಗೆ ಮಣ್ಣು ಸಿಕ್ತು ಅಷ್ಟೇ. ಯಾಕೆ? ತೋಡಿದ ಮಣ್ಣು ಮತ್ತು ಇವರು ಅದನ್ನೇ ತಿನ್ನಬೇಕಾಗ್ತದೆ. ಹಣ ಭೂಮಿಗೆ ಹಾಕಿದ್ರು, ಮಣ್ಣನ್ನು ತಾವು ತಗೊಂಡ್ರು ಅಂತ ಆಗಿದೆ. ಅದಕ್ಕಿಂತ ಹಣವನ್ನೇ ಖರ್ಚು ಮಾಡಿಬಿಡ್ಬೇಕು. ಯಾಚಕರಿಗೆ, ಬೇಡಿದವರಿಗೆ, ಅಗತ್ಯ ಇದ್ದವರಿಗೆ ಹಣ ಕೊಡದೇನೆ ಎಸ್ತನ್ ನಿಕ್ಷಿಪತಿ ಕ್ಷಿತವು, ಭೂಮಿಯಲ್ಲಿ ಹೂತಿಡ್ತಾರಲ್ಲ, ತನಗೆ ಯೋಗ್ಯವಾದ ಮಣ್ಣನ್ನು ತಗೊಂಡು ನಿಧಿಯನ್ನು ಭೂಮಿ ಪಾಲು ಮಾಡಿದ ಹಾಗೆ ಆಗ್ತದೆ. ಕಂಸನ ಸಂಸಾರ ಅಂತ ಒಂದು ಗಾದೆ ಹೇಳಿದ ಹಾಗೆ ಹೇಳ್ತಾರೆ. ಸರ್ವೇಶನಾಗಿರ್ತಕ್ಕಂಥ ಪರಮಾತ್ಮನಲ್ಲಿ ಭಕ್ತಿ ಇಲ್ಲ. ಪರಮಾತ್ಮನ ಆಜ್ಞಾರೂಪವಾಗಿರ್ತಕ್ಕಂಥ ಶಾಸ್ತ್ರದಲ್ಲಿ ಆಸಕ್ತಿ ಇಲ್ಲ. ಭಗವಂತನ ಆಜ್ಞಾರೂಪವಾಗಿರ್ತಕ್ಕಂಥ ಧರ್ಮದ ಮೇಲೆ ಗೌರವ ಇಲ್ಲ.
ಪರಮಾತ್ಮನ ಅವನನ್ನು ಆಶ್ರಯಿಸಿದಂಥ ಭಕ್ತ ಜನರಲ್ಲಿ ಸನ್ಮಾನ ಲೇಷವೂ ಇಲ್ಲ. ಪರಮಾತ್ಮನನ್ನು ಆಶ್ರಯಿಸಿದಂಥ ಭಕ್ತರಿಗೆ ಅವಮಾನವೇ, ಸನ್ಮಾನ ಲೇಷವೂ ಇಲ್ಲ. ದುಷ್ಟರ ಮೇಲೆ ಅಪಾರವಾದ ಪ್ರೀತಿ, ನಿಷ್ಠುರವಾದ ಮಾತನ್ನು ಸಜ್ಜನರಿಗೆ ಆಡೋದು, ಕೆಟ್ಟ ಮಂತ್ರಿಗಳು ಕೊಟ್ಟಂಥ ಸಲಹೆಗೆ ಕಿವಿ ಕೊಡೋದು. ಇಂಥವರ ಸಂಸಾರ, ಅವರ ಸಾಮ್ರಾಜ್ಯ ಕಂಸಸ್ಯ ಸಂಸಾರವತ್, ಕಂಸನ ಸಂಸಾರದಾಗ ಆಗ್ತದೆ. ಕಂಸನ ಸಂಸಾರ ಏನಾಯ್ತು ನೋಡಿದ್ವಿ ನಾವೇನೆ. ಕಂಸನ ಸಂಸಾರ ಏನಾಯ್ತು? 7 ಮಂದಿ ತಮ್ಮಂದರು ಹೋದರು, ಸಿಂಹಾಸನ ಹೋಯಿತು, ಎಲ್ಲವನ್ನೂ ಕೂಡ ಕಳ್ಕೊಂಡ, ಪ್ರಾಣನೂ ಕಳ್ಕೊಂಡ. ಅದರಿಂದ ಸರ್ವೇಶನಾದಂತಹ ಪರಮಾತ್ಮನಲ್ಲಿ ಭಕ್ತಿ ಬೇಕು, ನಿರ್ಮಲವಾದ ಭಕ್ತಿ. ಭಗವಂತನ ಆಜ್ಞಾರೂಪವಾದ ಧರ್ಮಶಾಸ್ತ್ರದಲ್ಲಿ ಆಸಕ್ತಿ ಇರಬೇಕು. ಭಗವಂತನನ್ನು ನಂಬಿದಂಥ ವಿಷ್ಣು ಭಕ್ತರಲ್ಲಿ, ವೈಷ್ಣವರಲ್ಲಿ ಸನ್ಮಾನ ಮಾಡಬೇಕು. ದುಷ್ಟರ ಮೇಲೆ ಪ್ರೀತಿ ಮಾಡಿಕೊಡುದು, ನಿಷ್ಠುರವಾದ ಮಾತಾಡಬಾರ್ದು, ಕೆಟ್ಟ ಮಂತ್ರಿಗಳ ಮಾತಿಗೆ ಕಿವಿಗೊಡಬಾರ್ದು. ಆವಾಗ ಅವರು ಸುಖಿಗಳಾಗ್ತಾರೆ. ಯಾರು ವಿಷ್ಣು ಭಕ್ತರಾಗಿರ್ತಾರೆ ರಾಜರು, ಅಂಥವರನ್ನ ಲಕ್ಷ್ಮೀದೇವಿ ಎಂದು ಬಿಟ್ಟು ಹೋಗೋದಲ್ಲ. ಭಾಗ್ಯಲಕ್ಷ್ಮಿ ಸದಾ ವಿಷ್ಣು ಭಕ್ತರಾದ ವೈಷ್ಣವರ ಪಕ್ಷದಲ್ಲೇ ಇರ್ತಾಳೆ. ಯಾರು ವಿಷ್ಣು ದ್ವೇಷಗಳಾಗಿರ್ತಾರೆ, ಬ್ರಹ್ಮದ್ವೇಷಗಳಾಗಿರ್ತಾರೆ, ಅಂಥವರಲ್ಲಿ ಲಕ್ಷ್ಮೀದೇವಿ ಸ್ಥಿರವಾಗಿ ನೆಲೆಸೋದಿಲ್ಲ. ಯಾಕೆಂದ್ರೆ ಪತಿವ್ರತೆ ಅವಳು. ಯಾರು ಪತಿಯನ್ನ ದ್ವೇಷ ಮಾಡ್ತಾರೆ ಅಂಥವರಲ್ಲಿ ಪತಿವ್ರತೆಯರು ಇರೋದಿಲ್ಲ, ಅವರ ತಂಟೆಗೆ ಹೋಗೋದಿಲ್ಲ. ಹಾಗೆ ವಿಷ್ಣು ದ್ವೇಷಗಳ ಹತ್ರ ಲಕ್ಷ್ಮೀದೇವಿ ಅವರ ಮೇಲೆ ದೃಷ್ಟಿನೇ ಹಾಕೋದಿಲ್ಲ. ವಿಷ್ಣು ಭಕ್ತರಾದ ವೈಷ್ಣವರ ಮನೆಯನ್ನ ಬಿಟ್ಟು ಕದಲೋದಿಲ್ಲ. ಯಾವಾಗಲೂ ಧರ್ಮಾಸಕ್ತರಾಗಿದ್ರೆ ಆವಾಗ ಯಮಧರ್ಮ ಅವರನ್ನ ಪೀಡಿಸೋದಿಲ್ಲ. ಇಲ್ಲದೆ ಇದ್ರೆ, ಈ ಧರ್ಮ ಇಲ್ಲದೆ ಇದ್ದಲ್ಲಿ ಯಮಧರ್ಮ ಬರ್ತಾನೆ. ಯಮಧರ್ಮ ಬರ್ಕೂಡುದು ಅಂತಾದರೆ ಶಾಸ್ತ್ರೋಕ್ತ ಧರ್ಮಾನುಷ್ಠಾನ ಮಾಡಬೇಕು. ಅನ್ಯಥಾ ಪ್ರತಿಮಲ್ಲೋಸವು ಸಾನ್ವಯಂ ಸಂಹರಿಷ್ಯತಿ. ಧರ್ಮಕ್ಕೆ ಪ್ರತಿಮಲ್ಲ ಯಮಧರ್ಮ, ಯಮಧರ್ಮಕ್ಕೆ ಪ್ರತಿಮಲ್ಲ ಧರ್ಮ. ಧರ್ಮ ಬೇಕೋ ಯಮಧರ್ಮ ಬೇಕೋ ನೀವೇ ಆರಿಸ್ಕೊಳ್ರಿ ಅಂತಾರವಾದ ಯಮಧರ್ಮ ಬೇಡ ಅಂತಾದ್ರೆ ಧರ್ಮಾನುಷ್ಠಾನ ಮಾಡ್ರಿ. ಇದು ವಾದಿರಾಜ ಸ್ವಾಮಿಗಳು ನೀತಿ ಹೇಳುವ ಕ್ರಮ. ಯಾವ ವ್ಯಕ್ತಿ ವೈಷ್ಣವರನ್ನ ನಿಂದೆ ಮಾಡ್ತಾನೆ ಅಲ್ಲಿ ಲಕ್ಷ್ಮೀದೇವಿ ಇರೋದಿಲ್ಲ. ತಾತ್ಕಾಲಿಕವಾಗಿ ಹೋದಂತೆ ಮಾಡ್ತಾಳೆ, ಆದರೆ ಶಾಶ್ವತವಾಗಿ ಭಾಗ್ಯಲಕ್ಷ್ಮಿ ಅಲ್ಲಿ ಇರೋದಿಲ್ಲ. ಯಾಕೆ? ವೈಷ್ಣವರು ಅಂದರೆ ವಿಷ್ಣುವಿನ ಮಕ್ಕಳಿದ್ದಾಗೆ. ವಿಷ್ಣುವಿನ ಮಕ್ಕಳು ವೈಷ್ಣವರೆಲ್ಲ ವಿಷ್ಣುವಿನ ಮಕ್ಕಳು. ಅವರನ್ನು ದ್ವೇಷ ಮಾಡಿದರೆ ಲಕ್ಷ್ಮಿ ಅಂದರೆ ತಾಯಿ ಆಗಬೇಕು. ವೈಷ್ಣವರಿಗೆಲ್ಲ ತಾಯಿ ಲಕ್ಷ್ಮೀದೇವಿ, ವಿಷ್ಣುವಿನ ಪತ್ನಿ. ವೈಷ್ಣವರೆಲ್ಲ ವಿಷ್ಣುವಿನ ಮಕ್ಕಳು. ಪುತ್ರರನ್ನ ದ್ವೇಷ ಮಾಡಿದರೆ ಅಂಥವರ ಮನೆಗೆ ತಾಯಿ ಹೋಗ್ತಾಳೋ? ಪುತ್ರ ದ್ವೇಷಿಣಿ ಮಾತೃವತ್. ಒಬ್ಬ ತಾಯಿಯನ್ನ ನೀನು ಬಾ ನಮ್ಮ ಮನೆಗೆ ಅರಿಶಿಣ ಕುಂಕುಮಕ್ಕೆ, ಆದ್ರೆ ನಿನ್ನ ಮಗುವನ್ನು ಮಾತ್ರ ಕರ್ಕೊಂಡು ಬರಬೇಡ, ಬಹಳ ಕಿರಿಕಿರಿ ಮಾಡ್ತದೆ, ಮಕ್ಕಳನ್ನ ಕಂಡ್ರೆ ಆಗೋದಿಲ್ಲ ನಂಗೆ, ನೀನು ಒಬ್ಬಳೇ ಬಾ ಅಂದ್ರೆ ಯಾರು ಹೋಗ್ತಾರೆ? ಪುತ್ರ ದ್ವೇಷಿಣಿ ಮಾತೃವತ್. ಆದ್ರಿಂದ ಲಕ್ಷ್ಮಿ ಸ್ಥಿರವಾಗಿರ್ಬೇಕಾದ್ರೆ ಅದಕ್ಕೆ ಉಪಾಯ, ಅವರಲ್ಲಿ ನಾವು ಭಕ್ತಿ ಮಾಡಬೇಕು. ನನ್ನ ಮಕ್ಕಳಲ್ಲಿ ಪ್ರೀತಿ ಮಾಡಿದ್ದಾರೆ ಇವರು ಅಂತ ಹೇಳಿ ಲಕ್ಷ್ಮೀದೇವಿ ಸ್ಥಿರವಾಗಿರ್ತಾಳೆ. ದುಷ್ಟರಲ್ಲಿ ಪ್ರೀತಿ ಮಾಡಬಾರ್ದು. ದುಷ್ಟರಲ್ಲಿ ಪ್ರೀತಿ ಮಾಡಿದ್ರೆ ಒಬ್ಬ ರಾಜ ಕ್ರಮೇಣ ಅವನೂ ಕೂಡ ದುಷ್ಟನೇ ಆಗ್ತಾನೆ. ಅವನು ದುಷ್ಟನಾದ್ರೆ ಆವಾಗ ಗುಣಲುಬ್ಧಳಾದಂಥ ಲಕ್ಷ್ಮೀದೇವಿಯನ್ನ ಆಶ್ರಯಿಸೋದಿಲ್ಲ. ಎಲ್ಲಿ ವಿನಯ, ಜ್ಞಾನ, ಭಕ್ತಿ, ವೈರಾಗ್ಯ ಇಂಥ ಸದ್ಗುಣಗಳಿರ್ತದೆ ಅಲ್ಲಿ ಲಕ್ಷ್ಮೀದೇವಿಗೆ ಪ್ರೀತಿ ಜಾಸ್ತಿ. ಯಾರಲ್ಲಿಯೂ ಕಠೋರವಾದ ನುಡಿ ಮಾಡಬಾರ್ದು. ಸನ್ಮಂತ್ರ ಶೀರ್ಣೋ ದುರ್ಮಂತ್ರ ಪ್ರಯೋಕ್ತಾರಂ ಕ್ಷಿಣೋತಿ ಯಥಾ ನೃಸಿಂಹ ಸೂರ್ಯಾಗ್ರೇ ಭೈರವ ಕೈರವದ್ಯುತಿ. ಯಾವುದೇ ಸಂದರ್ಭದಲ್ಲಿ ದುರ್ಮಂತ್ರಗಳನ್ನ ನಾವು ಅನುಷ್ಠಾನ ಮಾಡಬಾರ್ದು. ದುರ್ಮಂತ್ರ ಅಂದರೆ ಮಾಟ ಮಂತ್ರ ಮಾಡುವವರು ಇರ್ತಾರೆ ಬೇಕಾದಷ್ಟು ಜನ. ಅಂಥವರನ್ನು ಅವಲಂಬಿಸಿ ಅವರ ಕೈಯಿಂದ ಏನೇನೋ ಮಂತ್ರಗಳು ಶಾಸ್ತ್ರೋಕ್ತವಾದದ್ದಲ್ಲ, ಅಂಥ ಮಂತ್ರಗಳಿಂದ ನಮ್ಮ ಅಭಿಷ್ಟವನ್ನು ಸಾಧಿಸಿಕೊಳ್ಳಿಕ್ಕೆ ಹೋಗಬಾರದು. ಯಾಕೆ? ದುರ್ಮಂತ್ರ ಮಾಡಿದಾಗ ಅದಕ್ಕೆ ಪ್ರತಿಯಾದದ್ದು ನರಸಿಂಹ ಮಂತ್ರ. ಯಾರಾದರೂ ನಮ್ಮ ಮೇಲೆ ಭೈರವ ಮಂತ್ರ ಇತ್ಯಾದಿ ದುಷ್ಟ ಮಂತ್ರಗಳನ್ನು ಮಾಡಿದರೆ ಅವಾಗ ನರಸಿಂಹ ಸ್ತುತಿ ಪಾರಾಯಣ ಮಾಡಿದರೆ, ನರಸಿಂಹ ಸ್ತೋತ್ರ, ನರಸಿಂಹ ಸುಳಾದಿ ಪಾರಾಯಣ ಮಾಡಿದರೆ ಎಲ್ಲ ಮಾಟ ಮಂತ್ರಗಳ ಉಚ್ಚಾಟನೆ ಆಗೋಗ್ತದೆ. ಯಥಾ ನೃಸಿಂಹ ಸೂರ್ಯಾಗ್ರೇ ಭೈರವ ಕೈರವದ್ಯುತಿ. ಅದರಿಂದ ಯಾರಾದರೂ ಭೈರವಾದಿ ದುಷ್ಟ ಮಂತ್ರಗಳಿಂದ ನಮ್ಮ ಮೇಲೆ ಮಾಟ ಮಂತ್ರ ಮಾಡಿಸಿದ್ರು ಅಂದ್ರೆ ಇನ್ನೊಬ್ಬನ ಅಂಥವನನ್ನು ಹಿಡಿಲಿಕ್ಕೆ ಹೋಗಬಾರದು. ಹಿಡಿದ್ರೆ ಅದು ನಮಗೆ ತಿರುಗುಬಾಣ ಆಗ್ತದೆ. ವಾದಿರಾಜರ ಚರಿತ್ರೆಯಲ್ಲೇ ಬರ್ತದೆ. ಒಬ್ಬ ವ್ಯಕ್ತಿಗೆ ಸಂತಾನ ಆಗಬೇಕಾಗಿತ್ತು. ಸಂತಾನ ಆಗಬೇಕು ಅಂತ ಹೇಳಿ
ವಾದಿರಾಜರನ್ನ ಬಂದು ಕೇಳಿದ್ನಂತೆ. ಇವರೇನೋ ಬಹಳಷ್ಟು ಮಂತ್ರ ಜಪ ಅದನ್ನೆಲ್ಲ ಹೇಳಿದರು. ಅಷ್ಟೆಲ್ಲ ಮಾಡಲಿಕ್ಕೆ ಅವನಿಗೆ ಸಮಾಧಾನ ಇಲ್ಲ. ಇನ್ನೊಬ್ಬ ಮಾಂತ್ರಿಕನ ಹತ್ರ ಹೋದ್ರಂತೆ. ಅವನು ಬಹಳ ಸುಲಭೋಪಾಯದಿಂದ ನಿನಗೆ ಮಕ್ಕಳಾಗುವ ಹಾಗೆ ಮಾಡ್ತೇನೆ ಅಂತ ಹೇಳಿ ಏನೋ ಒಂದು ಹೋಮನೋ ಯಾವುದೋ ಮಾಡಿ ಮಕ್ಕಳಾಗುವ ಹಾಗೆ ಮಾಡಿಬಿಟ್ಟ. ಮಗು ಹುಟ್ಟಿತು. ಆಮೇಲೆ ಆ ಯಜಮಾನನಿಗೆ ವಾದಿರಾಜರ ಮೇಲೆ ಗೌರವನೇ ಹೋಯಿತು. ನೋಡ್ರಿ, ಆ ಮಾಂತ್ರಿಕ ಎಷ್ಟು ಸುಲಭೋಪಾಯದಿಂದ ನನಗೆ ಮಕ್ಕಳಾಗುವ ಹಾಗೆ ಮಾಡಿದ, ನೀವು ಎಷ್ಟು ಮಂತ್ರ ಹೇಳ್ತೀರಿ, ಎಷ್ಟು ವರ್ಷದ ಸಾಧನೆ ಹೇಳ್ತಾ ಇದ್ದೀರಿ ಅಂತ ಆಕ್ಷೇಪ ಮಾಡಿದ. ಆಮೇಲೆ ಸ್ವಲ್ಪ ಸಮಯದ ಮೇಲೆ ವಾದಿರಾಜರು ತೋರಿಸಿದ್ರಂತೆ. ನಿನಗೆ ಹುಟ್ಟಿದ ಮಗು ಯಾವುದು, ಏನಾಗ್ತದೆ ನೋಡು ಅಂತ ತೋರಿಸಿದ್ರು. ಆ ಮಾಂತ್ರಿಕ ಏನಿದ್ದಾನೆ ಅವನಿಗೊಂದು ನರಬಲಿ ಬೇಕಾಗಿತ್ತು. ತನ್ನ ಉಪಾಸ್ಯ ಮೂರ್ತಿಗೆ ನರಬಲಿ ಕೊಡ್ಲಿಕ್ಕೆ ಒಂದು ಮನುಷ್ಯ ಬೇಕಾಗಿತ್ತು. ಅವನಿಗೆ ಯಜಮಾನನಿಗೆ ತಾನೇ ಹುಟ್ಟಿಸಿ ಅವನನ್ನು ಬಲಿ ಕೊಡಬೇಕು ಅಂತ ಯೋಚನೆ ಮಾಡಿದ್ದ. ಅದನ್ನು ತೋರಿಸ್ತಾರೆ ವಾದಿರಾಜರು. ಇಂಥ ಮಂತ್ರಿಗಳನ್ನ, ದುಷ್ಟ ಉಪಾಸಕರನ್ನ ಸ್ಮಶಾನಕ್ಕೆ ಹೋಗಿ ಯಾವುದ್ಯಾವುದು ಪಿಶಾಚಿ ಭೂತ ಪ್ರೇತಗಳನ್ನು ವಶೀಕರಣ ಮಾಡಿಕೊಂಡು ಫಲ ಕೊಡುವವರು ಇರ್ತಾರೆ. ರಾಜರಾದವರು ಎಂದೂ ಅಂಥವರ ಬೆನ್ನು ಹತ್ತಬಾರ್ದು. ಹಂಗೇನಾದರೂ ಫಲ ಬೇಕು ಅಂತಂದ್ರೆ ಸ್ವಲ್ಪ ತಡ ಆದರೂ ಪರವಾಗಿಲ್ಲ, ವಾಯುಸ್ತುತಿ ಪುರಸ್ಚರಣ ಮಾಡ್ರಿ, ಮಧ್ವ ವಿಜಯ ಪಾರಾಯಣ ಮಾಡಿ, ಮಧ್ವನಾಮ ಹೇಳ್ಕೊಳ್ರಿ, ಅಷ್ಟೇ ಹೊರತು ಈ ದುರ್ಮಂತ್ರಗಳನ್ನ ಅವಲಂಬಿಸಬೇಡಿ. ಅಕಸ್ಮಾತ್ ನಮ್ಮ ಮೇಲೆ ದುರ್ಮಂತ್ರ ಮಾಡಿದಾಗ ನರಸಿಂಹ ಮಂತ್ರ ಇದೆ, ಅದು ಎಲ್ಲವನ್ನೂ ಕೂಡ ಹೊಡೆದಾಗ್ತದೆ. ಯಾವಾಗಲೂ ರಾಜನಾದವನು ಪ್ರಜೆಗಳ ಪ್ರಶಂಸೆಗೆ ಪಾತ್ರನಾಗಿರ್ಬೇಕು. ಯಾಚಕರು ಅವನನ್ನು ಹೊಗಳ್ತಾ ಇರಬೇಕು, ಅವನ ನಾಮಕೀರ್ತನೆ ಮಾಡ್ತಾ ಇರಬೇಕು, ಒಳ್ಳೆ ಕೀರ್ತಿವಂತನಾಗಬೇಕು. ಆಗ ಅವನು ಸ್ವರ್ಗಲೋಕದಲ್ಲಿ ವಾಸ ಮಾಡ್ತಾನೆ. ಇಲ್ಲ ಅಂತಾದರೆ ಅವನು ಸ್ವರ್ಗದಿಂದ ಚ್ಯುತನಾಗ್ತಾನೆ. ಹಿಂದೆ ಬೇಕಾದಷ್ಟು ರಾಜರ ಕಥೆ ಇದೆ. ಇದ್ದಕ್ಕಿದ್ದ ಹಾಗೆ ಸ್ವರ್ಗದಿಂದ ಕೆಳಗೆ ಬಿಡ್ತಿದ್ರು. ಯಾಕೆ ನಮ್ಮನ್ನು ಕೆಳಗೆ ಹಾಕ್ತೀರಿ ಅಂತ ಕೇಳಿದಾಗ, ನಿನ್ನನ್ನು ಸ್ಮರಣೆ ಮಾಡುವವರು ಒಬ್ಬರೂ ಉಳಿದಿಲ್ಲ. ಇಷ್ಟು ದಿವಸ ಸ್ಮರಣೆ ಮಾಡುವವರು ಇದ್ದರೂ ಅದಕ್ಕೆ ಇಲ್ಲಿ ಇಟ್ಟುಕೊಂಡಿದ್ವಿ, ಈಗ ಯಾರೂ ಇಲ್ಲ. ನಿನ್ನ ಪರಿಚಯ, ನಿನ್ನ ಹೆಸರು ಹೇಳುವವರು, ನಿನ್ನಿಂದ ಉಪಕೃತರಾದವರು ಯಾರಾದರೂ ಇದ್ದರೆ ಆವಾಗ ನಿನ್ನನ್ನು ಮತ್ತೆ ಸ್ವರ್ಗದಲ್ಲಿ ಇಟ್ಕೊಳ್ತೇವೆ ಅಂತ ಹೀಗೆ ಹೇಳ್ತಾ ಇದ್ರಂತೆ ಯಮದೂತರು. ಅದರಿಂದ 4 ಜನರಿಗೆ ಉಪಕಾರ ಮಾಡಿ ಅವರು ನಮ್ಮ ಹೆಸರು ಹೇಳುವಂತೆ ನಮ್ಮಿಂದ ಉಪಕೃತರಾಗಿ ಬಾಳಬೇಕು. ಆಗ ಸ್ವರ್ಗದಲ್ಲಿ ವಾಸ. ಇಲ್ಲದಿದ್ದರೆ ಅಂಥವನಿಗೆ ಸುಖ ಇಲ್ಲ. ಪ್ರಜೆಗಳನ್ನ ಪೀಡನೆ ಮಾಡಬಾರ್ದು. ಪ್ರಜೆಗಳ ಮೇಲೆ ಹೊರೆ ಹಾಕಿ, ಟ್ಯಾಕ್ಸಿನ ಹೊರೆಯನ್ನು ಅವ್ರ ಮೇಲೆ ಹಾಕಿ ಅವರಿಗೆ ಹಿಂಸೆ ಕೊಟ್ಟು ಅದರಿಂದ ಹಣ ಸಂಪಾದನೆ ಮಾಡಿದರೆ ತನ್ನ ಮಕ್ಕಳನ್ನೇ ಮಾರಿ ಹಣ ಸಂಪಾದನೆ ಮಾಡಿದ ಹಾಗಾಗ್ತದೆ. ಪ್ರಜೆಗಳು ಅಂದರೆ ರಾಜನಿಗೆ ಮಕ್ಕಳಿದ್ದ ಹಾಗೆ. ಮಕ್ಕಳ ಮೇಲೆ ಭಾರ ಹಾಕಿ, ಹಣದ ಭಾರ ಹಾಕಿ ಅವರಿಂದ ಹಣ ವಸೂಲು ಮಾಡಿ ತಾನು ಸುಪ್ಪತ್ತಿಗೆಯಲ್ಲಿ ಮಲ್ಕೊಂಡ್ರೆ ಮಕ್ಕಳನ್ನು ಮಾರಿದ ಹಾಗಾಗೋದಿಲ್ವೇ? ಅದರಿಂದ ಎಂದೂ ಪ್ರಜೆಗಳ ಮೇಲೆ ಭಾರ ಹಾಕಬೇಡ್ರಿ. ಪ್ರಜೆಗಳನ್ನು ರಂಜಿಸಬೇಕು. ರಾಜನಾದವನು ಪ್ರಜೆಗಳನ್ನು ರಂಜಿಸಬೇಕು, ಸಂತೋಷಪಡಿಸಬೇಕು. ಒಬ್ಬ ಪ್ರಜೆ ರಾಜನಿಂದ ಪೀಡಿತನಾದ ಅಂತಾದರೆ ಆ ಪ್ರಜೆಯ ಶಾಪದಿಂದ ಅವನಿಗೆ ಪ್ರಜೋತ್ಪತ್ತಿ ನಿಂತೋದೀತು ಅಂತಾರೆ ವಾದಿರಾಜರು. ಪ್ರಜೆಗಳ ರಂಜನೆ ಮಾಡ್ತಾ ಇದ್ರೆ ಪ್ರಜಾ ಪರಂಪರೆಯನ್ನ ಪಡಿತಾ ಹೋಗ್ತಾನೆ. ಪೀಡಿತಾ ಸನಾಮನೀಂ ತಾಂ ನೋತ್ಪಾದಯತಿ ತತ್ಕುಲೆ. ಒಬ್ಬ ಪ್ರಜೆ ರಾಜನಿಂದ ಪೀಡಿತನಾದಾಗ ಆ ಕುಲದಲ್ಲಿ ಪ್ರಜೋತ್ಪತ್ತಿ ಆಗದೆ ಹೋಗುವ ಸಂಭವ ಉಂಟು. ರಾಜರು ಅಂತಂದ ಕೂಡಲೇ ವಿಷಯ ಭೋಗದ ಕಡೆನೇ ಆಸಕ್ತಿ. ವಿಷಯ ಅಂತಂದ್ರೆ ತಿನ್ನೋದು, ನೋಡೋದು, ಪದಾರ್ಥಗಳು, ಇವೆಲ್ಲ ವಿಷಯ ಪದಾರ್ಥ ಅಂತ ಕರೀತಾರೆ. ಭೋಗ ಸಾಮಗ್ರಿ, ಅದನ್ನು ಅತಿಯಾದ ಸೇವನೆ ಮಾಡಬಾರ್ದು. ಭೋಗ ಸಾಮಗ್ರಿಯನ್ನು ಯಾಕೆ? ವಿಷಯಗಳನ್ನೇ ಉಪಭೋಗ ಮಾಡ್ತಾ ಇದ್ರೆ ಅದರಲ್ಲಿ 3ನೇ ಒಂದು ಅಂಶ ಜೀರ್ಣ ಆಗ್ತದೆ, 2 ಅಂಶ ಅಜೀರ್ಣ ಆಗಿ ವಿಷವಾಗಿ ಉಳಿತದೆ. ವಿಷಯ ಎಷ್ಟಕ್ಷರ ಇದೆ? 3 ಅಕ್ಷರ ಇದೆ. ಯ. ಅತಿಯಾದ ವಿಷಯ ಭೋಗನೆ ಮಾಡ್ತಾ ಹೋದ್ರೆ 3ನೇ ಒಂದು ಅಂಶ ಅಂತಂದ್ರೆ ಕೊನೆಯದಿದೆಯಲ್ಲ ಯ, ಅದು ಜೀರ್ಣ ಆಗ್ತದೆ, ಉಳಿದದ್ದು ವಿಷ ಹಂಗೆ ಉಳಿತದೆ. ಆದ್ರಿಂದ ವಿಷಯ ಪದಾರ್ಥಗಳ ಸೇವನೆ ಮಾಡಬೇಡಿ. ಅತಿಯಾದ ಊಟ ಮಾಡಿಬಿಟ್ರೆ, ಏನೇನೋ ಕರೆದದ್ದು ಅದು ಇದು ಚೆನ್ನಾಗಿ ತಿಂದ್ಬಿಟ್ರೆ ಕೊನೆಗೆ ಮಜ್ಜಿಗೆನ್ನ ಊಟ ಮಾಡಿರ್ತಾರಲ್ಲ ಅದೊಂದು ಜೀರ್ಣ ಆಗ್ತದೆ, ಮೊದಲು ತಿಂದದ್ದೆಲ್ಲ ಹಂಗೆ ಇದ್ದು ವಿಷ ಆಗಿರ್ತದೆ. ಅದರಿಂದ ಯಾವುದು ಜೀರ್ಣ ಆಗ್ತದೋ ಅಷ್ಟನ್ನು ಮಾತ್ರ ಸ್ವೀಕಾರ ಮಾಡ್ರಿ. ವಿಷಯ ಪದಾರ್ಥದ ಭೋಗ ಅತಿ ಜೀರ್ಣ ಆಗೋದಿಲ್ಲ ಮನುಷ್ಯನಿಗೆ. ಹೀಗೆ ಅಮಾತ್ಯ ವರ್ಗದವರು ಅಂದ್ರೆ ಮಂತ್ರಿ ವರ್ಗದವರು ನೀತಿ ಹೇಳ್ತಾ ಇದ್ರು. ಆ ನೀತಿಯಿಂದ ಉಗ್ರಸೇನ ಭೂಮಿಯನ್ನು ಆಳ್ತಾ ಇದ್ದ. ಭಕ್ತಿ ಮುಕುಂದೆ ಬಿಭ್ರಾಣ, ಭಗವಂತನಲ್ಲಿ ಭಕ್ತಿ ಮಾಡ್ತಾ ಸತ್ಯಾದಿ ವಿಷಯ ಸ್ಪೃಹಾಂ, ಕೇವಲ ವಿಷಯ ಭೋಗದ ಲಾಲಸೆಯನ್ನ ಪರಿತ್ಯಾಗ ಮಾಡಿದ. ಯಾವ ರೀತಿ ನೀತಿಯನ್ನು ಎಷ್ಟು ಸೊಗಸಾಗಿ ಹೇಳಿದ್ದಾರೆ ಅನ್ನೋದಕ್ಕೆ ಆ ವಿಷಯವನ್ನ ಅನುವಾದ ಮಾಡಿದೆ.